ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫೇವ್ರೇಟ್ ಚಾನಲ್ ಫಿಸಿಕ್ಸ್ ವಾಲ. ನನ್ನ ಹೆಸರು ರಮ್ಯಾ ಅಂತ, ನಾನು ನಿಮ್ಮ ಮ್ಯಾಥ್ಸ್ ಲೆಕ್ಚರರ್. ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ನಾವು ಪ್ರೀವಿಯಸ್ ಸೆಷನಲ್ಲಿ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. 5th ಲೆಕ್ಚರ್ ಅಲ್ವಾ? ಸೊ ಇವತ್ತು ನಿಮ್ಮದು 6th ಲೆಕ್ಚರ್. ಇದರಲ್ಲಿ ಏನಿರುತ್ತೆ ಅಂತ ನಿಮಗೆ ಆ್ಯಸ್ ಯೂಶುವಲ್ ಗೊತ್ತೇ ಇರುತ್ತೆ. ನೀವು ಪ್ರೀವಿಯಸ್ ಲೆಕ್ಚರ್ಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ನಿಮಗೆ 100% ಐಡಿಯಾ ಇರುತ್ತೆ ಇದರಲ್ಲಿ ಏನಿರುತ್ತೆ ಅಂತ. ಲಾಸ್ಟ್ ಸೆಷನ್ನಲ್ಲಿ ನಾವು ಯಾವಾಗಲೂ ಕೆಸೆಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದೀವಿ ಅಲ್ವಾ? ಸೊ ಏನಂದರೆ ನಮ್ಮ ಮೆಥಡ್ ಏನಂದರೆ ಲೈಕ್ ನಿಮಗೆ ಕೆಸೆಟ್ದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಯಾವುದು ಮಿಸ್ ಆಗಬಾರ್ದು ಅಂತ. ಸಿ 1 or 2 ಲೈಕ್ ರೀಸೆಂಟ್ದು ಒಂದು ಮಿಸ್ ಆಗಿರ್ಬೋದು, ಆಗಿದ್ರೆ ಅಷ್ಟೇ. ಅದು ಬಿಟ್ಟು ಪ್ರೀವಿಯಸ್ದು ನೀವು ಕಂಪೇರ್ ಮಾಡ್ಕೊಳ್ಳಿ, ತುಂಬ ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡಿಸಿರ್ತೀವಿ ಕೇಳಿರೋದನ್ನೆಲ್ಲ. ಐ ಹೋಪ್ ನಿಮಗೆ ಫುಲ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಚಾಪ್ಟರ್ ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದರೆ ಚಾಪ್ಟರ್ ಅರ್ಥ ಆಗಿದರೆ ಮಾತ್ರನೇ ನಾವು ಈ ಕೆಸೆಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಹಾಗೆ ನಮ್ಮ ಮಿಸ್ಲೇನಿಯಸ್ ಪ್ರಾಬ್ಲಮ್ ಸಹ ಸಾಲ್ವ್ ಮಾಡಿತ್ತು, ಅದು ಸಹ ಅರ್ಥ ಆಗಿದೆ. ನಮಗೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇತ್ತು ಅದರೊಳಗಡೆ, ಎಕ್ಸಸೈಸಲ್ಲಿ ಇಲ್ಲದೆ ಇರೋಂತಹ ಪ್ರಾಬ್ಲಮ್ಸು ಸಹ ಇತ್ತು. ಆ್ಯಂಡ್ ಹೋಮ್ವರ್ಕ್ ಪ್ರಾಬ್ಲಮ್ಸ್ ಯಾವುದು ಕಾಮನ್ ಆಗಿತ್ತು ಅದನ್ನು ನಾನು ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ ಅಂತಲೇ ಬಿಟ್ಟಿದ್ದೀನಿ, ಸೇಮ್ ಪ್ರಾಬ್ಲಮ್ ಇದೆ ಅಂತ ಅಂದರೆ. ಸೊ ಅದೆಲ್ಲ ಅರ್ಥ ಆಗಿದೆಯಲ್ಲ? ಪ್ರೀವಿಯಸ್ ಸೆಷನಲ್ಲಿ ಏನೂ ಡೌಟ್ಸ್ ಇಲ್ಲ ಅನ್ಕೋತೀನಿ. ಡೌಟ್ಸ್ ಇಲ್ಲ ಅಂದರೆ ಮಾತ್ರನೇ ನೆಕ್ಸ್ಟ್ ಸೆಷನ್ನ ನೋಡಿ, ಆಗ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಡೌಟ್ಸ್ ಇದ್ರೂ ಸಹ ಒಂದ್ಸತಿ ಅದನ್ನು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ಸೆಷನ್, ಪ್ರೀವಿಯಸ್ ಸೆಷನಲ್ಲಿ ನಾವು ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿದ್ವಿ, ಪ್ರಾಬ್ಲಮ್ಸ್ನ. ಹಾಗೆ ಅದ್ರ ಮೇಲೆ ಹೋಮ್ವರ್ಕ್ ಪ್ರಾಬ್ಲಮ್ ಸಹ ಕೊಟ್ಟಿತ್ತು. ಐ ಹೋಪ್ ಎಲ್ಲರೂ ಸಾಲ್ವ್ ಮಾಡಿದ್ದೀರಾ ಅನ್ಕೋತಿದ್ದೀನಿ. ಬಿಕಾಸ್ ಯಾವುದೇ ನನಗೆ ಅಪ್ಡೇಟ್ ಸಿಗ್ತಿಲ್ಲ. ಸಪೋಸ್ ಮೇ ಬಿ ಎಕ್ಸಾಮ್ಸ್ ಅಂತ ಇರ್ಬೋದು ನಿಮಗೆ, ಮಿಡ್ ಟರ್ಮ್ ಎಕ್ಸಾಮ್ಸ್. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ಕೋತೀನಿ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋದು ಮರ್ತೋಯ್ತು, ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಮುಗಿದೋಗಿದೆ. ಸೊ ಸ್ಟಿಲ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಎಲ್ಲರೂ ಹಬ್ಬನ ಜೋರಾಗಿ ಎಂಜಾಯ್ ಮಾಡಿರ್ತೀರ. ಗಣೇಶ ಹಬ್ಬ ಅಂತಲೇ ತುಂಬ ಚೆನ್ನಾಗಿರುತ್ತೆ, ಗೌರಿ ಹಬ್ಬ ಸಹ. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ. ಸೊ ಇವಾಗ ಕ್ಲಾಸಿಗೆ ಬಂದರೆ, ನಾವು ಮಿಸ್ಲೇನಿಯಸ್ ಎಕ್ಸಾಂಪಲ್ ಸಾಲ್ವ್ ಮಾಡಿತ್ತು ಪ್ರೀವಿಯಸ್ಸಲ್ಲಿ. ಈಗ ಈ ಸೆಷನ್ನಲ್ಲಿ ಕೆಸೆಟ್ PYQsನ ಸಾಲ್ವ್ ಮಾಡೋಣ. ಓಕೆನಾ? ಜಸ್ಟ್ PYQs, ಅದು ಬಿಟ್ಟು ಇನ್ನೇನು ಇರೋದಿಲ್ಲ. ನಾವೀಗ ಪ್ರೀವಿಯಸ್ದು ಒಂದ್ಸತಿ ರೀಕಾಲ್ ಎಲ್ಲ ನೆಸೆಸಿಟಿ ಇಲ್ಲ, ಯಾಕಂದರೆ ಚಾಪ್ಟರ್ಗೂ ನಾನು ಸೆಷನ್ಗೂ ನಿಮಗೆ ಪ್ರೀವಿಯಸ್ ಸೆಷನಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ದೀನಿ ನಾನು ನಿಮಗೆ ಅಲ್ವಾ? ಸೊ ಅದಕ್ಕೆ ಈ ಸೆಷನಲ್ಲಿ ಡೈರೆಕ್ಟಾಗಿ ಕ್ವೆಶನ್ಸ್ನ ಸಾಲ್ವ್ ಮಾಡಿಸ್ಕೊಂಡು ಹೋಗೋಣ ನಾವು. ಸೊ ನೋಡಿ, ಫಸ್ಟ್ ಕ್ವೆಶನ್. ಸಿ, ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸೇ, ನೀವು ಚೆಕ್ ಮಾಡ್ಕೋಬೋದು ಬೇಕಂದರೆ. ಜಸ್ಟ್ ಕೆಸೆಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಆ್ಯಡ್ ಮಾಡಿದ್ದೀನಿ, ಬೇರೆ ಎಲ್ಲೂ ತಂದಿಲ್ಲ ನಾನು. ಯಾಕಂದರೆ ನಿಮಗೆ ಕೆಸೆಟ್ದೇ ಸಾಲ್ವ್ ಮಾಡಿಸಿದ್ರೆ ಒಂದು ಹೋಪ್ ಬರುತ್ತೆ, ಎಸ್ ನಮಗೂ ಸಾಲ್ವ್ ಮಾಡೋಕ್ಕೆ ಬರುತ್ತೆ ಅಂತ. ಒಂದು 20-30 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸಿದಾಗ ಪ್ರತಿ ಸೆಷನಲ್ಲೂ ಪ್ರತಿ ಚಾಪ್ಟ್ರಲ್ಲೂ ಸಹ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರನೇ ಕ್ವೆಶನ್: ಇಫ್ NP4 is equal to 24 NC5, then the value of N is equal to. ಇದು ಡೈರೆಕ್ಟ್ ಕ್ವೆಶನ್, ನಿಮಗೆ ನೋಡ್ಬೋದು. ಜಸ್ಟ್ ಏನು NPR ಫ್ಯಾಕ್ಟೋರಿಯಲ್ ಮತ್ತು NCR ಫ್ಯಾಕ್ಟೋರಿಯಲ್ ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ನಮಗೆ ಫಾರ್ಮುಲಾ ಗೊತ್ತಿದ್ರೆ ಅಪ್ಲೈ ಮಾಡ್ಕೊಬೋದು ಬೇಗ. ಸೊ ನೋಡಿ, NPR is equal to N ಫ್ಯಾಕ್ಟೋರಿಯಲ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್ ಅಂತ ಗೊತ್ತು. ಹಾಗೆ NCR is equal to N ಫ್ಯಾಕ್ಟೋರಿಯಲ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್ ಅಲ್ವಾ? ಸೊ ಈ ಫಾರ್ಮುಲಾನ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. NP4 ಅಂದರೆ R ಇರೋ ಜಾಗದಲ್ಲಿ 4 ಇದೆ ಅಷ್ಟೇ. ಸೊ N ಫ್ಯಾಕ್ಟೋರಿಯಲ್ ಬೈ N ಮೈನಸ್ 4 ಫ್ಯಾಕ್ಟೋರಿಯಲ್ ವಿಚ್ ಇಸ್ ಈಕ್ವಲ್ ಟು 24 ಇಂಟು NCR ಜಾಗದಲ್ಲಿ NC5 ಇದೆ. ಸೊ ಅಪ್ಲೈ ಮಾಡೋಣ. N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ N ಮೈನಸ್ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ದೇರ್ಫೋರ್ ಇಲ್ಲಿ ನನಗೆ N ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಹಾಗೆ ನೆಕ್ಸ್ಟ್ ಸ್ಟೆಪ್ 1 ಡಿವೈಡೆಡ್ ಬೈ, ನಾನು ಹೇಳಿದ್ದು ಪ್ರೀವಿಯಸ್ ಕ್ಲಾಸಸಲ್ಲಿ ಹೇಳಿದ್ದೀನಿ, N ಫ್ಯಾಕ್ಟೋರಿಯಲ್ನ ನಾನು N ಇಂಟು N ಮೈನಸ್ 1 ಫ್ಯಾಕ್ಟೋರಿಯಲ್ ಆರ್ N ಇಂಟು N ಮೈನಸ್ 1 ಇಂಟು N ಮೈನಸ್ 2 ಫ್ಯಾಕ್ಟೋರಿಯಲ್ ಅಂತ ನನಗೆ ಇಷ್ಟ ಬಂದಿರೋ ಥರ ಬರಿಬೋದು. ಯಾಕೆ ಅಂದರೆ ನನಗಿಷ್ಟ ಬಂದಂಗೆ ಅಂದರೆ ಏನಂದರೆ ಅದಲ್ಲ, ಅಕಾರ್ಡಿಂಗ್ ಟು ದ ರೂಲ್. ಓಕೆ, ಇಲ್ಲಿ ನಾನು N ಮೈನಸ್ 4ನ ನಾನು ಥಿಂಕ್ ಮಾಡ್ತೀನಿ. ನೆಕ್ಸ್ಟ್ ಏನಂತ ಬರಿಬೋದು ಇಲ್ಲಿ, N ಮೈನಸ್ 4 ಇಂಟು N ಮೈನಸ್ 5 ಫ್ಯಾಕ್ಟೋರಿಯಲ್ ಅಂತ ಬರಿಬೋದಾ? ಕಂಟಿನ್ಯೂಷನ್ ಇದು ಯಾಕೆ ಬರ್ದಿದ್ದೀನಿ? ಯಾಕಂದರೆ LHS ಮತ್ತು RHS ಒಂದೇ ಟರ್ಮ್ ಇದೆ, ನನಗೆ ಕ್ಯಾನ್ಸಲ್ ಆಗುತ್ತೆ, ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ
ಸೊ 24 ಡಿವೈಡೆಡ್ ಬೈ n minus 5 factorial into 5 factorial ನ ಮಲ್ಟಿಪ್ಲೈ ಎಕ್ಸ್ಪ್ಯಾಂಡ್ ಮಾಡ್ಕೊಂಬೇಡ 5 ಇಂಟು 4 ಇಂಟು 3 ಇಂಟು 2 ಒಂದೇನು ಬರೀ ನೆಸೆಸಿಟಿ ಇಲ್ಲ ನೋಡಿ 4 3 is 12 12 2 is 24 24 24 ಕ್ಯಾನ್ಸಲ್ 24 24 ಕ್ಯಾನ್ಸಲ್ ಹಾಗೆ n minus 5 ಇದು ಕ್ಯಾನ್ಸಲ್ ಇನ್ನು ಮಿಕ್ಕಿರೋದು 1 by n minus 4 equal to 1 by 5 1 by n minus 4 equal to 1 by 5 ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ 5 equal to n minus 4 ಇದನ್ನು ಲೆಫ್ಟ್ ಸೈಡ್ ಕಳಿಸೋಣ therefore n equal to 5 plus 4 which is nothing but 9 ಕ್ಲಿಯರ್ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ ಸಿಂಪಲ್ ಪ್ರಾಬ್ಲಮ್ ಇದು ನೀವು ಅನ್ಕೋಬಹುದು ಇಷ್ಟು ಸಿಂಪಲ್ ಆಗಿ ಕೊಟ್ಟಿರ್ತಾರ ಅಂತ ಇಷ್ಟು ಸಿಂಪಲ್ ಆಗಿ ಕೊಟ್ಟಿರ್ತಾರೆ ಇನ್ನೊಂದು ಸ್ವಲ್ಪ ಏನಾದರೂ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ ಅಷ್ಟೇ ಅಷ್ಟೇ ಅಲ್ಲ ನೆಕ್ಸ್ಟ್ ಒನ್ ಇನ್ ಅ ರೈಲ್ವೆ ಕಂಪಾರ್ಟ್ಮೆಂಟ್ ದೇರ್ ಆರ್ 6 seats the number of ways in which 6 passengers can occupy those seats ನೋಡಿ 6 seats ಇದೆ 1 2 3 4 5 6 6 seats ಇದೆ 6 ಪ್ಯಾಸೆಂಜರ್ಸ್ ಇದ್ದಾರೆ ಹಾಗೆ ಅಂದರೆ 1 2 3 4 5 6 ಪ್ಯಾಸೆಂಜರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ ಓಕೆನಾ ದ ನಂಬರ್ ಆಫ್ ವೇಸ್ ಇನ್ ವಿಚ್ 6 ಪ್ಯಾಸೆಂಜರ್ಸ್ ಕ್ಯಾನ್ ಆಕ್ಯುಪೈ ದೋಸ್ ಸೀಟ್ಸ್ ಆ 6 ಸೀಟ್ಸ್ನ ಆ 6 ಪ್ಯಾಸೆಂಜರ್ಸ್ ಎಷ್ಟು ಟೈಪ್ಸ್ ಅವ್ರು ಆಕ್ಯುಪೈ ಮಾಡ್ಕೋಬೋದು ಅಂತ ಕೇಳ್ತಿದ್ದಾರೆ ಈಸಿ ಹೇಗೆ ಜಸ್ಟ್ 6 ಫ್ಯಾಕ್ಟೋರಿಯಲ್ ಅಷ್ಟೇ ಅಲ್ವಾ ಅಲ್ಲಿ 6 ಮೆಂಬರ್ಸ್ ಇದ್ದಾರೆ 6 ಡಿಫ್ರೆಂಟ್ ಪ್ಲೇಸಸ್ ಇದೆ 6 ಡಿಫ್ರೆಂಟ್ ಪ್ಲೇಸ್ ವಿತ್ 6 6 ಇದು ಹೇಗೆ ಬಂತು ಅಂತ ನಿಮಗೆ ಡೌಟ್ ಇರ್ಬೋದು 6 ಪ್ಯಾಸೆಂಜರ್ ಸೀಟ್ಸ್ ಇದೆ ಅದರ ಒಳಗಡೆ ನಾನು ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾ ಇದ್ದೆ 6ನ ಸೊ 6 ಅಂದ್ರೆ ಏನು ನಮಗೆ ಫಾರ್ಮುಲಾ ಗೊತ್ತು ಎನ್ ಪಿ ಆರ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಯಾವಾಗ ಎನ್ ಈಕ್ವಲ್ ಟು ಆರ್ ಆಗುತ್ತೋ ಎನ್ ಈಕ್ವಲ್ ಟು ಆರ್ ಯಾವಾಗ ಆದಾಗ ನಮಗೆ ಎನ್ ಪಿ ಆರ್ ಅನ್ನೋದು ಜಸ್ಟ್ ಎನ್ ಫ್ಯಾಕ್ಟೋರಿಯಲ್ ಬರುತ್ತೆ ಯಾಕೆ ಡಿನಾಮಿನೇಟರಲ್ಲಿ ಎನ್ ಮೈನಸ್ ಆರ್ 0 ಫ್ಯಾಕ್ಟೋರಿಯಲ್ ಆಗುತ್ತೆ ನಾನು ಆಲ್ರೆಡಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ 0 ಫ್ಯಾಕ್ಟೋರಿಯಲ್ ಅಂದರೆ 1 ಅಂತ ಸೊ ಆನ್ಸರ್ ಈಸ್ ಎನ್ ಫ್ಯಾಕ್ಟೋರಿಯಲ್ ಇಲ್ಲೂ ಅಷ್ಟೇ ಎನ್ ಫ್ಯಾಕ್ಟೋರಿಯಲ್ ಜಸ್ಟ್ 6 ಫ್ಯಾಕ್ಟೋರಿಯಲ್ ಸಾಲ್ವ್ ಮಾಡ್ಕೊಳ್ಳೋಣ ಇದು 6 ಇಂಟು 5 ಇಂಟು 4 ಇಂಟು 3 ಇಂಟು 2 30 ಅಂದರೆ 12 1 7 30 0 ಸೊ 7 ಆನ್ಸರ್ ಇದಾ ಹಾಂ ಇದೆ 720 ವೇಸ್ ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 6 5 30 ಇದೇನಾಗುತ್ತೆ ಅಂದರೆ 24 ಆಗುತ್ತೆ 24 ಇಂಟು 30 ಮಾಡ್ಕೊಳ್ಳಿ ನಿಮಗೆ 720 ಬರುತ್ತೆ therefore 720 ಈಸಿ ನೆಕ್ಸ್ಟ್ ಕ್ವೆಶನ್ ಇದು ಹೌ ಮೆನಿ 9 ಡಿಜಿಟ್ಸ್ numbers can be formed using the digits 22 33 55 888 so that the odd digits occupy even position see ಇಲ್ಲಿ ನಿಮಗೆ ಏನಿದು ಮತ್ತು ಅದೇ ಕಲರ್ ಬಂತಲ್ಲ ಓಕೆ ಅರ್ಥ ಮಾಡ್ಕೊಳ್ಳಿ ಇದು ಒಂದ್ಸತಿ 2 3 4 5 6 7 8 9 ಡಿಜಿಟ್ಸ್ ಇದೆ ಅಮ್ಮ ಇಲ್ಲಿ ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ ಈಸಿ ಇದು ಅಪ್ಲೈ ಮಾಡೋದು ಸಿಕ್ಕಾಪಟ್ಟೆ ಈಸಿ ಬಟ್ ಕ್ವೆಶನ್ ಅರ್ಥ ಆಗೋದೇ ಕಷ್ಟ ಇಲ್ಲಿ 9 ಡಿಜಿಟ್ ನಂಬರ್ಸ್ನ ಸೆಲೆಕ್ಟ್ ಮಾಡಬೇಕು ಅಲ್ವಾ ಅದರಲ್ಲಿ ಆ ಸೆಲೆಕ್ಟ್ ಮಾಡೋಕ್ಕೆ ನನಗೆ ಸ್ವಲ್ಪ ನಂಬರ್ಸ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ನನಗಲ್ಲಿ 2 2 3 3 5 5 8 8 8 ಅಂತ ಕೊಟ್ಟಿದ್ದಾರೆ ಅಲ್ಲೇನು ಹೇಳ್ತಾ ಇದ್ದಾರೆ ಸೋ ದಟ್ ಆಡ್ ಡಿಜಿಟ್ಸ್ ಆಕ್ಯುಪೈ ಈವನ್ ಪೊಸಿಷನ್ ಅದು ಒಂದು ಕಂಡೀಷನ್ ನಾರ್ಮಲ್ ಆಗಿದ್ರೆ ನೀವು ಆರಾಮಾಗಿ ಅಪ್ಲೈ ಮಾಡಿ ಬರೆದು ಬಿಡಬೇಕಿತ್ತು ಏನು ರಿಪಿಟೇಷನ್ಸ್ ಅಲೋ ಇದೆ ರಿಪಿಟೇಷನ್ ಇದೆ ಅದರೊಳಗಡೆ ಅಂದರೆ ಏನರ್ಥ ನಿಮಗೆ 2 2 3 3 5 5 8 8 8 ಅನ್ನೋದು ಆಬ್ಜೆಕ್ಟ್ಸ್ ಅನ್ನೋದು ನಾಟ್ ಡಿಸ್ಟಿಂಕ್ಟ್ ಸೊ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಪಿ ಫ್ಯಾಕ್ಟೋರಿಯಲ್ ಅಪ್ಲೈ ಮಾಡಿದರೆ ನಂಗೆ ಆನ್ಸರ್ ಬರ್ತಿತ್ತು
ಎನ್ ಫ್ಯಾಕ್ಟೋರಿಯಲ್ ಬೈ ಪಿ ಫ್ಯಾಕ್ಟೋರಿಯಲ್ ನಿಮಗೆ ಗೊತ್ತಿದೆ ಅನ್ಸುತ್ತೆ. ಅದು ಏನು ಆಬ್ಜೆಕ್ಟ್ಸ್ ಅನ್ನೋದು ನಾಟ್ ಡಿಸ್ಟಿಂಕ್ಟ್ ಇದ್ದಾಗ. ಅಲ್ಲಿ ನಾಟ್ ಡಿಸ್ಟಿಂಕ್ಟ್ ಅಲ್ವಾ, ಎಲ್ಲ ಸೇಮ್ ಇದೆ, 2 2 3 3 5 5 8 8 8. ಸೊ ಅದು ಅಪ್ಲೈ ಮಾಡ್ತಿದ್ವಿ. ಬಟ್ ಅಲ್ಲಿ ಅವನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಇದನ್ನ ಹಾಕಬೇಕು ಅಂದರೆ ಆಡ್ ನಂಬರ್ ಅನ್ನೋದು ಈವನ್ ಪೊಸಿಷನಲ್ಲೇ ಬರಬೇಕು. ಇಲ್ಲಿ ನೋಡಿ, ಇದು 2 ಈವನ್ ಪೊಸಿಷನ್, ಹಾಗೆ ಇದು ಈವನ್ ಪೊಸಿಷನ್, ಈವನ್. ನೀವು ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಬೇಡ, ಒಂದೇ ಸತಿ ಬರೆಯೋಣ. ಟೋಟಲ್ ಆಗಿ ನನಗೆ 4 ಈವನ್ ಪೊಸಿಷನ್ಸ್ ಬಂದಿದೆ. ನನಗೆ 4. ಆ 4 ಈವನ್ ಪೊಸಿಷನ್ಸ್ ಅಲ್ಲಿ ನಾನು ಏನು ಹಾಕಬೇಕು? 3 3 5 5 ಮಾತ್ರ ಹಾಕಬೇಕು. ಯಾಕೆ? ಬಿಕಾಸ್ ಆಡ್ ಡಿಜಿಟ್ಸ್ ಅವ್ರು ಕೇಳ್ತಿದ್ದಾರೆ, ಆಡ್ ಡಿಜಿಟ್ ಅಂತ ಸ್ಪೆಸಿಫಿಕ್ ಆಗಿ ಕ್ವೆಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನನಗೆ. ಸೊ ವಿ ಕ್ಯಾನ್ ಸೆಲೆಕ್ಟ್ ಅಲ್ಲಿ 3 ಅನ್ನೋದು ಹಿಯರ್ 3 repeated twice and 5 repeated twice. ಎರಡು ಸತಿ ರಿಪೀಟ್ ಆಗಿದೆ, ನನಗೆ ಗೊತ್ತು ರಿಪೀಟ್ ಆಗಿದೆ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಬೈ ಪಿ ಫ್ಯಾಕ್ಟೋರಿಯಲ್ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಈವನ್ ಪೊಸಿಷನ್ ಎಷ್ಟಿದೆ? ಈವನ್ ಪೊಸಿಷನ್ ಎಷ್ಟಿದೆ? 4. 4 ಫ್ಯಾಕ್ಟೋರಿಯಲ್ ಒಳಗಡೆ ನಾನು ಎಷ್ಟನ್ನು ಸೆಲೆಕ್ಟ್ ಮಾಡಬೇಕು? 3 3 5 5. ಓಕೆನಾ? 3 ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 ಫ್ಯಾಕ್ಟೋರಿಯಲ್. ಹಾಗೆ 5 ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 ಟೈಮ್ಸ್. 2 ಫ್ಯಾಕ್ಟೋರಿಯಲ್ ಅಷ್ಟೇ. 4 ಇಂಟು 3 ಇಂಟು 2, 2 ಇಂಟು 2, ಇದು ಕ್ಯಾನ್ಸಲ್ ಆಗುತ್ತೆ, 2 ಝಾ, ಸೊ 3 2 ಝಾ 6. ಇನ್ನು ಹಾಫ್ ಮುಗೀತು ಪ್ರಾಬ್ಲಮ್. ಇನ್ನೂ ಹಾಫ್ ಇದೆ. ಏನು? ಆಡ್ ಡಿಜಿಟ್ ಕತೆ ಮುಗೀತು. ನೆಕ್ಸ್ಟ್ ಇನ್ನು ಮಿಕ್ಕಿರೋ ಪ್ಲೇಸಸ್ಗೆಲ್ಲ ಯಾವ್ದು ಹಾಕಬೇಕು? ಇನ್ನು ಮಿಕ್ಕಿರೋ ನಂಬರ್ಸ್ ಹಾಕಬೇಕಷ್ಟೇ. ಜಸ್ಟ್ ಕ್ಯಾನ್ಸಲ್ ಮಾಡಿರ್ತೀನಿ ಇಲ್ಲಿ ನೋಡೋಕ್ಕೆ ನಿಮಗೆ ಅರ್ಥ ಆಗಲಿ ಅಂತ. ಮತ್ತು ಕ್ವೆಶನ್ ರಾಂಗ್ ಅನ್ಕೋಬೇಡಿ, ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಮಾಡ್ತಾ ಇದೆ ಇಲ್ಲಿ. ಇದು ಇರಲ್ಲ ಅಂದ್ಕೊಳ್ಳಿ, ಪರವಾಗಿಲ್ಲ ಅಲ್ವಾ? ಮತ್ತು ನೀವು ಕ್ವೆಶನ್ ರಾಂಗ್ ಅಂದ್ಕೊಂಡ್ರೆ ಬೇಡ, ಸುಮ್ಮನೆ ಹೇಳೋಣ ಹಾಗೆ. ಇಲ್ಲಿ ನೋಡಿ, ಇದು ಇಲ್ಲ ಅಂದ್ಕೊಂಬಿಡಿ. ಇನ್ನು ಎಷ್ಟು ನಂಬರ್ಸ್ ಇದೆ ನನಗೆ? 2 2 8 8 8, 5 ನಂಬರ್ಸ್ ಇದೆ. ಆ 5 ನಂಬರ್ಸ್ನ ಯಾವ ಪ್ಲೇಸಸಲ್ಲಿ ಫಿಲ್ ಮಾಡಬೇಕು? 1 2 3 4 5 ಮೀನ್ಸ್ ಹಿಯರ್. ನೆಕ್ಸ್ಟ್ 2 repeated 2 times and 8 repeated 3 times. ನಾನು ಟೋಟಲ್ ಎಷ್ಟು ಬಾಕ್ಸಸ್ ಅಲ್ಲಿ ಫಿಲ್ ಮಾಡಬೇಕು? 5 ಫ್ಯಾಕ್ಟೋರಿಯಲ್. ಹಾಗೆ ಅದರಲ್ಲಿ 2 ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 ಟೈಮ್ಸ್. 5 ಎಷ್ಟು ಟೈಮ್ ರಿಪೀಟ್ ಆಗಿದೆ? 5 ಅಲ್ಲ, ಸಾರಿ, 8. 8 ಎಷ್ಟು ಟೈಮ್ ರಿಪೀಟ್ ಆಗಿದೆ? 3. Therefore 5 into 4 into 3 factorial divided by 2 into ಬೇಡ, 2 ಫ್ಯಾಕ್ಟೋರಿಯಲ್ ಅಂದರೆ 2ನೇ ಇಂಟು 3 ಫ್ಯಾಕ್ಟೋರಿಯಲ್. ಓಕೆ, ಇದು ಕ್ಯಾನ್ಸಲ್ ಆಗುತ್ತೆ. 2 2 ಝಾ 5 2 ಝಾ 10. ಸೊ ನನಗೆ ಆಡ್ ನಂಬರ್ಸ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಹಾಗೆ ಈವನ್ ನಂಬರ್ಸ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಗಿದೆ. ಸೊ ಟೋಟಲ್ ಏನಾಗತ್ತೆ? ದೇರ್ಫೋರ್ ಟೋಟಲ್ ಇಸ್ ಈಕ್ವಲ್ ಟು, by multiplicative principle, 6 into 10, which is equal to 60 ways. So 60 ways is option 3. Clear? Yes. Nodi. Next one second. Yeah. ಇದು ಫುಲ್ ಅರ್ಥ ಆಗಿದೆ ಅಲ್ಲ ಈ ಪ್ರಾಬ್ಲಮ್? ನಿಮ್ಗೆ ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ನಾವು ಫಸ್ಟ್ ಇಲ್ಲೇನು ಸೆಲೆಕ್ಟ್ ಮಾಡಿದ್ವಿ, ಈಸಿ ಸಿಂಪಲ್ ಥಿಂಗ್ಸ್ ಇದು, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅನ್ನೋದು. ಬಟ್ ಅರ್ಥ ಸ್ವಲ್ಪ ಮಾಡ್ಕೋಬೇಕು, ಟ್ರಿಕ್ಕಿ ಇರುತ್ತೆ ಅದು. ಯಾವಾಗ ಅಂದರೆ ಕಾಂಬಿನೇಷನ್ಸ್ ಮತ್ತು ಪರ್ಮುಟೇಷನ್ಸ್ ಎರಡು ಮಿಕ್ಸ್ ಮಾಡಿ ಕೇಳಿದಾಗ ಸ್ವಲ್ಪ ಇದಾಗುತ್ತೆ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮ್ಗೆ ಈಸಿ ಅನ್ಸುತ್ತೆ. ಓಕೆ, ಇದು ಅರ್ಥ ಆಗಿದೆ ಅಲ್ಲ ನಿಮಗೆ? ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್. The number of words that can be formed out of the letters of the word article so that vowels occupy even places.
ಸೇಮ್ ಪ್ರೀವಿಯಸ್ ಕ್ವೆಶನ್ ಟೈಪೇ, ಬಟ್ ಸ್ವಲ್ಪ ಚೇಂಜ್ ಇದೆ. ಏನಂದರೆ ಪ್ರೀವಿಯಸ್ ಅಲ್ಲಿ ಆಬ್ಜೆಕ್ಟ್ ಅನ್ನೋದು ನಾಟ್ ಡಿಸ್ಟಿಂಕ್ಟ್ ಅಲ್ವಾ ಅಲ್ಲಿ, ಬಟ್ ಇಲ್ಲಿ ಆಬ್ಜೆಕ್ಟ್ಸ್ ಎಲ್ಲ ಸಹ ಡಿಸ್ಟಿಂಕ್ಟ್ ಅಲ್ಲಿದೆ. ಡಿವೈಡೆಡ್ ಬೈ ಬರಲ್ಲ ಅಷ್ಟೇ, ಇನ್ನೆಲ್ಲ ಸೇಮ್ ಟು ಸೇಮೇ. ನೋಡಿ ಇಲ್ಲಿ ನಂಬರ್ ಆಫ್ ವರ್ಡ್ಸ್, ಇಲ್ಲಿ 3 + 3 6 7 ವರ್ಡ್ಸ್, 7 ಪ್ಲೇಸಸ್ ಇದೆ ನನಗೆ ವರ್ಡ್ಸ್ ಎಲ್ಲ. 7 ಅಲ್ಲಿ ಓವೆಲ್ಸ್ ಅನ್ನೋದು ಈವನ್ ಪ್ಲೇಸಸ್ ಅಲ್ಲಿ ಹಾಕಬೇಕು. ಅಂದ್ರೆ ಇದು 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 ಎಷ್ಟು ಈವನ್ ಪ್ಲೇಸಸ್ ಇದೆ ನನಗೆ? 3 ಈವನ್ ಪ್ಲೇಸಸ್ ಇದೆ. ಹಾಗೆ 3 ಈವನ್ ಪ್ಲೇಸಸ್ ಅಲ್ಲಿ ಎಷ್ಟು ಓವೆಲ್ಸ್ ಇದೆ ಆರ್ಟಿಕಲ್ ಅಲ್ಲಿ? 3 ಓವೆಲ್ಸ್. 3 ಈವನ್ ಪ್ಲೇಸಸ್ ಅಲ್ಲಿ ಅಂದ್ರೆ ನನಗೆ 3 ಆಬ್ಜೆಕ್ಟ್ಸ್ ಅಲ್ಲಿ ಎಷ್ಟನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ? 3 ಸಹ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ದೇರ್ಫೋರ್ 3p3. ನಾನು ಆಲ್ರೆಡಿ ಹೇಳಿತ್ತು npn ಅಂದ್ರೆ n ಫ್ಯಾಕ್ಟೋರಿಯಲ್. ಆನ್ಸರ್ ಏನ್ ಬರುತ್ತೆ? 3 2s 6. ಮುಗೀತು. ನೆಕ್ಸ್ಟ್ ಓವಲ್ಸ್ಗೆ ಮುಗೀತಾ? ಇಲ್ಲ, ಕಾನ್ಸೋನೆಂಟ್ಸು ಇದೆ. ಎಷ್ಟು ಕಾನ್ಸೋನೆಂಟ್ಸ್ ಇದೆ ಇಲ್ಲಿ? 1 2 3 4 ಇದೆ. ನೆಕ್ಸ್ಟ್ 1 2 3 4 4 ಪ್ಲೇಸಸ್ ಇದೆ, 4 ಕಾನ್ಸೋನೆಂಟ್ಸ್ ಇದೆ. ಸೊ 4p4 which is equal to 4 factorial, that is nothing but 24. Therefore total words can be formed is equal to 6 into 24. 6 into 24 है ना? Yes. 144. So fourth option 144. Clear? ಈ ಪ್ರಾಬ್ಲಮ್ ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ನೆಕ್ಸ್ಟ್ ಒನ್ ಸ್ವಲ್ಪ ಸ್ಪೀಡೇ ಇರಲಿ, ಯಾಕಂದರೆ ಎಲ್ಲ ಪ್ರಾಬ್ಲಮ್ಸ್ನು ಮುಗ್ಸೋಕ್ಕಾಗಲ್ಲ. ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅಲ್ಲಿ ಜಸ್ಟ್ ಪ್ರೀವಿಯಸ್ ಇಯರಲ್ಲಿ ನಾನು ನೋಡಿದ್ದು ಸಮ್ 10 to 15 ಕ್ವೆಶನ್ಸ್ ಇರಬೇಕು. ರೀಸೆಂಟ್ದು ಬಿಟ್ಟು ಸಮ್ 1 or 2 yearsದು ಬಿಟ್ಟು ಅರೌಂಡ್ 10 to 14 or 15 ಕ್ವೆಶನ್ಸ್ ಇರ್ಬೋದು ಅಷ್ಟೇ. ಬಟ್ ನಾನು ನೆಕ್ಸ್ಟ್ ಎಕ್ಸ್ಟ್ರಾ ಸ್ವಲ್ಪ ತೊಗೊಂಡಿದ್ದೀನಿ, ನೋಡೋಣ ಅದನ್ನು ಸಾಲ್ವ್ ಮಾಡೋಣ. ಯಾಕಂದರೆ ಅದರಲ್ಲಿರೋದು ತುಂಬ ಕಡಿಮೆ ಆಯಿತು ನಮಗೆ. ಅದಕ್ಕೆ ಹೌ ಮೆನಿ ನಂಬರ್ಸ್ ಆಫ್ 6 digits ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್? ಸೇಮ್ ಕ್ವೆಶನ್ ಅಲ್ಲ, ನಿಮಗೆ ಗೊತ್ತಾಗ್ತಾ ಇದೆ? ರಿಪೀಟೆಡ್ ಇದೆ. ನಾನು ಆಲ್ರೆಡಿ ಹೇಳಿದೆ ಆಗಲೇ, ಯಾವುದಾದ್ರೂ ಆಬ್ಜೆಕ್ಟ್ ಅನ್ನೋದು ಆರ್ ನಾಟ್ ಡಿಸ್ಟಿಂಕ್ಟ್, ಆಬ್ಜೆಕ್ಟ್ಸ್ ಅನ್ನೋದು ಡಿಸ್ಟಿಂಕ್ಟ್ ಇಲ್ಲ ಅಂದ್ರೆ ಟೋಟಲ್ ಆಬ್ಜೆಕ್ಟ್ಸ್ ಡಿವೈಡೆಡ್ ಬೈ ಯಾವುದು ರಿಪೀಟ್ ಆಗಿರುತ್ತೋ ಅದರ ಫ್ಯಾಕ್ಟೋರಿಯಲ್ ಅಷ್ಟೇ ಅಲ್ವಾ? ಸೊ ಅಲ್ಲಿ ನೋಡಿ ನಾನು ಎಷ್ಟು ತಗೋಬೇಕು? ಹೌ ಮೆನಿ ನಂಬರ್ಸ್ ಆಫ್ 6 digits. ಸೊ ಟೋಟಲ್ ಇಸ್ ಈಕ್ವಲ್ ಟು ಎಷ್ಟು ತಗೋಬೇಕು? 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 times 2 ಫ್ಯಾಕ್ಟೋರಿಯಲ್. 2 ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 times 2 ಫ್ಯಾಕ್ಟೋರಿಯಲ್. 3 ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 times 2 ಫ್ಯಾಕ್ಟೋರಿಯಲ್. ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ 6 into 5 into 4 into 3 into 2 2 into 2 into 2 19 ಇದು 50 30 3s 90. ಎಸ್ 90. ಎಷ್ಟು ಈಸಿ ಇರುತ್ತೆ ಅಲ್ವಾ ಕ್ವೆಶನ್ ನಿಮಗೆ? ಇದೇ ಥರ ಇರುತ್ತೆ ಅಲ್ವಾ ಕ್ವೆಶನ್ಸ್. ಯಾವುದೋ ನೋಡಿ, ಯಾವುದೋ ಒಂದರಲ್ಲಿ ಯಾವುದೋ 1 year ತುಂಬ ಟಫ್. ಮಕ್ಕಳ ಮೆಂಟಾಲಿಟಿ ಹೇಗಿರುತ್ತೆ ಹೇಳ ನಾನು? 60 ಕ್ವೆಶನ್ಸ್ ಇರತ್ತೆ ಅಂದ್ಕೊಳ್ಳಿ. ನೀವು ಸಪೋಸ್ ನೀಟ್ ತೊಗೊಳ್ಳಿ, KCET ತೊಗೊಳ್ಳಿ, JEE ತೊಗೊಳ್ಳಿ. ನಮಗೆ ಎಷ್ಟು ಕ್ವೆಶನ್ಸ್ ಕೊಟ್ಟಿರ್ತಾರೋ ನೀವು ಅದರಲ್ಲಿ ಇನ್ ಕೇಸ್ 80% ಸಾಲ್ವ್ ಮಾಡಿರ್ತೀರ ಅಂದರೆ ನಿಮಗೆ ಅಷ್ಟು ಕ್ಯಾಪಬಿಲಿಟಿ ಇರುತ್ತೆ. ಸಪೋಸ್ 60 50 ಸಾಲ್ವ್ ಮಾಡ್ತೀರಾ. ಬಟ್ ನಮ್ಮ ಮಕ್ಳು ಏನು ಮಾಡ್ತಾರಂದರೆ ಯಾವುದಾದ್ರೂ ಬುಕ್ಕನ್ನು ರೆಫರ್ ಮಾಡಬೇಕಾದ್ರೆ ಆ ಚಾಪ್ಟರಲ್ಲಿ ಒಂದು 100 ಕ್ವೆಶನ್ಸ್ ಇರುತ್ತೆ, 80 to 90 ಕ್ವೆಶನ್ಸ್ ಬಂದ್ಬಿಡತ್ತೆ, ಈಸಿಯಾಗಿ ಬಂದ್ಬಿಡತ್ತೆ ಅಂದ್ಕೊಳ್ಳಿ. ಅಥವಾ ಹಿಂಟ್ಸ್ ಆ್ಯಂಡ್ ಸೊಲ್ಯೂಷನ್ ಸ್ವಲ್ಪ ನೋಡಿದ್ರೆ ಐಡಿಯಾ ಬರುತ್ತೆ ನಮಗೆ, ಎಸ್ ನಾನು ಸಾಲ್ವ್ ಮಾಡೋಕ್ಕಾಗತ್ತೆ ಅಂತ. ಆ ಥರ ಎಲ್ಲ ಬಂದ್ರೂ ಲಾಸ್ಟ್ಗೆ ಇನ್ನೊಂದು 5 ಕ್ವೆಶನ್ಸ್ ಇರುತ್ತಲ್ವಾ ಎಂಡಿಂಗಲ್ಲಿ, ಆ ಕ್ವೆಶನ್ಸ್ನ ಬಿಡಲ್ಲ.
ಅದ್ರ ಮೇಲೇ ಕೂತ್ಕೊಂಡು ಲೈಕ್ ಬಗ್ ಥರ, ಬೆಡ್ ಬಗ್ಸ್ ಗೊತ್ತಾ? ಸೀರಿಯಸ್ಲಿ ಅದು ಮಾಡೋದು ಮಿಸ್ಟೇಕ್, ದೊಡ್ಡ ಮಿಸ್ಟೇಕ್ ಅದು. ಯಾಕಂದರೆ ಹೇಳ್ತೀನಿ ನೋಡಿ, ನಾನು ಫಸ್ಟ್ ಥಿಂಗ್ ಎಲ್ಲರೂ ಅದೇ ಅನ್ಕೋತಾರೆ, ನಾನು ಚೆನ್ನಾಗಿ ರ್ಯಾಂಕ್ ಬರಬೇಕು. ಫಸ್ಟ್ ಥಿಂಗ್ ನಾನು ಫಸ್ಟ್ ರ್ಯಾಂಕ್ ಬರಬೇಕಾ, ನನಗೆ ಚೆನ್ನಾಗಿರೋ ಕಾಲೇಜಲ್ಲಿ ಸಿಗಬೇಕಾ, ಅಥವಾ ನನಗೆ ಈ ಕಾಲೇಜಲ್ಲಿ ಸಿಕ್ಕಿದ್ರೆ ಸಾಕಾ, ಅಥವಾ ಒಂಥರ ಒಂದು ಐಡಿಯಾ ಇರಬೇಕು ನಿಮಗೆ. ಸುಮ್ಮನೆ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರೋದು ಅಲ್ಲ. ಆ 5 ಕ್ವೆಶನ್ನು 100ಅಲ್ಲಿ 5 ಬಂದಿಲ್ಲ ಅಷ್ಟೇ. ನೀವು ಅಷ್ಟು ಸಾಲ್ವ್ ಮಾಡಿದ್ರೆ ಒಂದು ಒಳ್ಳೆ ರ್ಯಾಂಕಲ್ಲಿ ಇರ್ತೀರಾ ಆಲ್ರೆಡಿ. ಅಷ್ಟೇ ಆಗಲಿ, ಆ 5 ಕ್ವೆಶನ್ಸ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿ ಮಿಸ್ಟೇಕು? ಟೈಮ್ ಹೋಯ್ತು. ಈ 5 ಕ್ವೆಶನ್ ಸಾಲ್ವ್ ಮಾಡೋದ್ರಲ್ಲಿ ನೀವು ಇನ್ನೊಂದು 20-30 ಕ್ವೆಶನ್ಸ್ ಜಾಸ್ತಿ ಮಾಡಿರ್ತೀರಾ. ಆದರೂ ಇದನ್ನು ಬಿಡಲ್ಲ, ಅದನ್ನೇ ಹಿಡ್ಕೊಂಡಿರ್ತಾರೆ. ಅದು ಬರಲ್ಲ ಅಂದರೂ ಬಿಡಲ್ಲ. ಅದು ಎಸ್ಪೆಷಲಿ ಯಾವುದು ಗೊತ್ತಾ? ಮ್ಯಾಥ್ಸ್ ಆದರೂ ಓಕೆ, ನೀವು ಕೆಸೆಟಲ್ಲಿ ಓಕೆ ಅನ್ಬೋದು. ಫಿಸಿಕ್ಸ್ ನೀಟಿಗೆ ಬಂದರೆ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಬರಲ್ಲ ಅಂದರೆ ಬಿಡಲ್ಲ. 45 ಕ್ವೆಶನ್ಸ್ ಅನ್ಸುತ್ತೆ, ಐ ಥಿಂಕ್ ಸೊ 45 ಕ್ವೆಶನ್ಸಲ್ಲಿ ನೀವು 30-35 ಬಂದರೂ ನಿಮಗೆ ನೀಟಲ್ಲಿ 30-35 ಕ್ವೆಶನ್ಸ್ ನೀವೇನಾದರೂ ಫಿಸಿಕ್ಸಲ್ಲಿ ಸಾಲ್ವ್ ಮಾಡಿದ್ದೀರಾ ಅಂದರೆ ಒಂದು ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಸಿಗುತ್ತೆ ಸೀಟ್. ಬಟ್ ಅಲ್ಲ, 45ಗೂ ಟಾರ್ಗೆಟ್ ಮಾಡ್ತೀರಾ. 45 ಅಂದರೆ ನೀವು ಆ ಅಪ್ರೋಚ್, ವೇ ಆಫ್ ಅಪ್ರೋಚೇ ಬೇರೆ ಥರ ಇರಬೇಕು. ಫಿಸಿಕ್ಸ್ನ ಸಾಲ್ವ್ ಮಾಡಬೇಕು. ಫಿಸಿಕ್ಸ್ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಯಾವುದಾದ್ರೂ ಆಗಿರಲಿ. ಔಟ್ ನಾನು ಬರಬೇಕಂದ್ರೆ ಆ ವೇ ಆಫ್ ಅಪ್ರೋಚ್ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಈಸಿ ಇರುತ್ತೆ, 100% ಈಸಿ ಇರುತ್ತೆ. ಯಾವುದೋ ಒಂದೊಂದು ಕ್ವೆಶನ್ ಕಷ್ಟ ಇರುತ್ತೆ. ಆ ಒಂದು ಕ್ವೆಶನ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಡಿ. ಅದು ಒಂದನ್ನು ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಅದನ್ನು ಬಿಡೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂದರೆ ಅದು ಬಿಟ್ಬಿಡೋಣ ಆ ಕ್ವೆಶನ್ನ. ನೆಕ್ಸ್ಟ್ ವಿ ಶುಡ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಓಕೆನಾ? ಇದ್ಯಾಕೆ ಬಂತು ಅಂತನಾ? ಈ ಕ್ವೆಶನ್ಸ್ ಅನ್ನೋದು ಈಸಿ ಇರುತ್ತೆ ಅಂತ. ಈ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸಲ್ಲಿ ಒಂದು 2-3 ಕ್ವೆಶನ್ಸ್ ಕಷ್ಟ ಇರುತ್ತೆ. ಅದನ್ನೆರಡನ್ನೇ ಇಟ್ಕೋಬೇಡಿ, ಬಿಡೋಣ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಬಂದರೆ ಓಕೆ, ಇಲ್ಲ ಅಂದರೆ ಬೇಡ, ಪರವಾಗಿಲ್ಲ, ಇಟ್ಸ್ ಓಕೆ. ಓಕೆ, ಎಸ್. ನೆಕ್ಸ್ಟ್ ಒನ್, if NC12 is equal to NC6, then NC2 is equal to, ಈ ಕ್ವೆಶನ್ ನಾವು ಮಿಸ್ಲೇನಿಯಸ್ ಅಲ್ಲಿ ಸಾಲ್ವ್ ಮಾಡಿದ್ದೀವಿ. ಹಾಗೆ ಪ್ರೀವಿಯಸ್ ಎಕ್ಸಸೈಸಲ್ಲಿ ಸಹ ಸೆಷನ್ 4ಅಲ್ಲೂ ಸಹ ಸಾಲ್ವ್ ಮಾಡಿದ್ದೀವಿ ನಾವು ಇದನ್ನು. ಹೇಗೆ? ನಾನು ಇದಕ್ಕೊಂದು ಕಂಡೀಷನ್ ಹೇಳಿದ್ದೀನಿ ನಿಮಗೆ. ಇಫ್ ಕಂಡೀಷನ್ ಚೆನ್ನಾಗಿ ನೆನಪಿರಬೇಕಿದು. ಇಫ್ NCA is equal to NCB ಅಂತ ಅಂದ್ಕೊಳ್ಳಿ. ಏನು ಬರಿಬೋದು ಇಲ್ಲಿ ಡೈರೆಕ್ಟಾಗಿ? N is equal to A plus B ಅಷ್ಟೇ ಅಲ್ಲ? ಸೊ ಎನ್ ಅಂದರೆ ಏನು? ಎನ್ ಅಂದರೆ ಎನ್ನೆ. ಎ ಜಾಗದಲ್ಲಿ ಏನಿದೆ 12, ಬಿ ಜಾಗದಲ್ಲಿ 6. 12 + 6 18. ನನಗೆ ಎನ್ 18 ಬಂದುಬಿಡ್ತು. ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು NC2. ನನಗೆ ಎನ್ ವ್ಯಾಲ್ಯೂ, ನೀವು ಕೇಳ್ತೀರಾ ಮ್ಯಾಮ್ ನೀವು ಇದನ್ನ ಯಾಕೆ ಫೈಂಡ್ ಔಟ್ ಮಾಡ್ಕೊಂಡ್ರಿ ಮ್ಯಾಮ್, ಸುಮ್ಮನೆ ನಮಗೆ ಹೇಳ್ದಿರಾ? ಅದು ಹೇಳ್ತೀನಿ. ಕ್ವೆಶನಲ್ಲಿ ಈ ಥರ ಕೊಟ್ಬಿಟ್ಟು ದೆನ್ ಅಂತ ಈ ಥರ ಕೊಡ್ತಾರೆ. ಇಲ್ಲಿ ನನಗೆ ಎನ್ ವ್ಯಾಲ್ಯೂನೇ ಗೊತ್ತಿಲ್ಲ. ಎನ್ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ತೀನಿ, ಯಾಕಂದ್ರೆ ನಂಗೆ ಫಾರ್ಮುಲಾ ಗೊತ್ತು ಇದ್ರದ್ದು. ಸೊ ಆ ಎನ್ನ ಫೈಂಡ್ ಔಟ್ ಮಾಡೋಕ್ಕೆ ಇದು ಕ್ಲಿಯರ್. ಸೊ ಎನ್ ಇಸ್ NC2 ವಿಚ್ ಇಸ್ ಈಕ್ವಲ್ ಟು 18 ಅಲ್ಲ ನಮಗೆ ಬಂದಿರೋದು? ಎಸ್ 18. 18C2 ಫಾರ್ಮುಲಾ ಅಪ್ಲೈ ಮಾಡೋಣ. 18 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 18 - 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ 18 ಇಂಟು 17 ಇಂಟು ನಾನು 16ಗೆ ನಿಲ್ಲಿಸ್ತೀನಿ. ಯಾಕೆ ನಿಲ್ಲಿಸ್ತೀನಿ? 18 - 2 16, ಎರಡು ಕ್ಯಾನ್ಸಲ್ ಆಗೋಗುತ್ತೆ. ಯಾಕೆ ರಿಸ್ಕ್ ತೊಗೊಳ್ಳೋದಲ್ಲ? ಇಂಟು 2 ಕ್ಲಿಯರ್. 2 9s ನೋಡಿ ಇಲ್ಲಿ ನಿಮಗೆ ಈ 16 ಫ್ಯಾಕ್ಟೋರಿಯಲ್ ಅನ್ನೋದು ಎಕ್ಸಾಮಲ್ಲಿ ಮಾಡಬೇಕಾದ್ರೆ ನಾನು ಹೇಳಿದ್ದು ಡೈರೆಕ್ಟಾಗಿ ಬರೆದ್ಬಿಡ್ಬೋದು. 18 × 17/2 ಅಂತ ಬರ್ಕೋಬೋದು. ಇದನ್ನು ಒಂದು ಸ್ಟೆಪ್ ಮಾಡ್ಕೊಳ್ಳೋ ನೆಸೆಸಿಟಿನೂ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮ್ಯಾಥ್ಸ್ ಅನ್ನೋದು ಬ್ರೈನಲ್ಲೇ ಕ್ಯಾಲ್ಕುಲೇಟ್ ಆಗ್ತಾ ಬರುತ್ತೆ ನಮಗೆ. ಶೀಟ್ಗಿಂತೂ ಆದಷ್ಟು ಟ್ರೈ ಮಾಡಿ. ಹಾಗಂತ ಹೇಳಿ ರಾಂಗ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿರಲಿ. ಕ್ಲಿಯರ್? ಓ So answer 153. NC2 is equal to 153. Clear? Next one, the value of 10C1 plus 10C2 plus 10C3 plus so on 10C9 which is equal to.
ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ನಿಮಗೆ ಈ ಥರ ನಾವು ಮುಂಚೆ ಮಾಡಿದ್ವಾ? ಇಲ್ಲ ಅಲ್ಲ? ನಾವು ಈಕ್ವಲ್ ಟು ಮಾಡಿದ್ದೀವಿ. ಎಸ್, ಇದೇ ಡಿಫ್ರೆಂಟ್ ಪ್ರಾಬ್ಲಮ್. ನೋಡಿ ಇದನ್ನ ಹೆಂಗೆ ಮಾಡೋದು ಅಂತ. ನಿಮಗೆ ಇದಕ್ಕೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್ ಬೈನಾಮಿಯಲ್ ಥಿಯರಮ್ ಚಾಪ್ಟರ್ ಇದೆ. ಸೊ ಅದರಲ್ಲಿ ಬರುತ್ತೆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಅಂತ. ಅದರಲ್ಲಿ ನಾವು ತಿಳ್ಕೊತೀವಿ x + a⁴n ಅಂತ ಒಂದು ಫಾರ್ಮುಲಾ ಬರುತ್ತೆ. ನಿಮಗೆ ಬಿಗ್ ಒನ್ ಅದರದ್ದು ಥಿಯರಮ್ ಸಹ ಇದೆ ನಮಗೆ. ಬಟ್ ಇಲ್ಲಿ ನಾನು ಅದ್ರದ್ದು ಫಾರ್ಮುಲಾ ಸಹ ಹೇಳಿರ್ತೀನಿ ನಿಮಗೆ, ಜನರಲ್ ಫಾರ್ಮುಲಾ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡೋಣ ಅವಾಗ ಬಂದಾಗ. ಓಕೆನಾ? ಜಸ್ಟ್ ಆ ಫಾರ್ಮುಲಾ ಇದ್ರೆ ಸಾಕು, ನೀವು ಅಪ್ಲೈ ಮಾಡ್ಬೋದು. ಫಸ್ಟ್ ನೋಡಿ ಆ ಫಾರ್ಮುಲಾ ನೋಡೋಣ. NC0 ಇದು NC0 means 0, NC1 plus NC2 plus NC3 plus so on NCN. ಈ ಮೆಥಡಲ್ಲಿ ಈ ಥರ ನಿಮಗೆ ಎಲ್ಲಿ ಕಾಣಿಸತ್ತೋ ಆವಾಗ ನಾವು ಅದನ್ನು ಈ ಎಕ್ಸ್ಪ್ಯಾನ್ಷನ್ನ ಸಿಂಪಲ್ ಆಗಿ ನಾವು ಇದನ್ನು 2⁴n ಅಂತ ಬರಿತೀವಿ. ಇದರ ಪ್ರೂಫ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅದು ಫುಲ್ ಫಾರ್ಮ್ ಬಂದು x + a⁴n ಅಂತ ಬರುತ್ತೆ. ಸೊ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಬೇಕು. NC0 x⁴n ಆ್ಯಂಡ್ NC2 ಅಂತ NC1 ಅಂತೆಲ್ಲ ಬರುತ್ತೆ. ಸೊ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ನಾವು. ಇಲ್ಲಿ ನೋಡಿ, ಇದು ಈ ಫಾರ್ಮಲ್ಲಿ ಇಲ್ವಲ್ಲ ಮ್ಯಾಮ್ ಅಂತ ನೀವು ಕ್ವೆಶನ್ ಕೇಳ್ತೀರಾ. ಅಲ್ಲಿ ಇಲ್ಲ ಬೇಡ, ಬಟ್ ನಾವು ಬರ್ಕೊಳ್ಳೋಣ. ಇದನ್ನು ಅದಕ್ಕೆ ಅಪ್ಲೈ ಮಾಡಿ. n ಇರೋ ಜಾಗದಲ್ಲಿ 10 ಇದೆ ಅಷ್ಟೇ. 10C0 ಪ್ಲಸ್ 10C1 ಪ್ಲಸ್ 10C2 ಪ್ಲಸ್ 10C3 plus so on 10C10 which is equal to 2 n ಇರೋ ಪ್ಲೇಸಲ್ಲಿ 10 ಇದೆ. ಕ್ಲಿಯರ್? ಯಾ, ಇಲ್ಲಿವರೆಗೂ ಬಂತಾ? ಬಟ್ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಗೊತ್ತಾ? ನೋಡಿ, 10C1 10C2 10C3 10C9 ಇದನ್ನು ಒಂದು ಬರ್ಕೊಂಡಿರೋಣ. ಇದರ ಬ್ಯಾಕ್ ಟರ್ಮ್ 10C9 ಅಲ್ಲ? ಸೊ ಇಲ್ಲಿವರೆಗೂ ಕೇಳಿದ್ದಾರೆ ನಮಗೆ ಅಷ್ಟೇ. ಇವೆರಡನ್ನೂ ಕೇಳಿಲ್ಲ. ಏನು ಮಾಡೋಣ? ಬಿಟ್ಬಿಡೋಣ? ಬೇಡ. ನಮಗೆ ಗೊತ್ತು NC0 ಅಂದ್ರೂ ಒಂದೇ, NCN ಅಂದ್ರೂ ಒಂದೇ. ಹೇಗೆ? ನಿಮ್ಗಿದು ಗೊತ್ತಿದೆ ಅನ್ಕೋತೀನಿ ಅವೆಲ್ಲ. NC0 is equal to 1 and NCN is equal to 1. ಅದೇ NPN ಅಂದರೆ n ಫ್ಯಾಕ್ಟೋರಿಯಲ್. ಇದು ಫಾರ್ಮುಲಾ ಅಪ್ಲೈ ಮಾಡಿ ನಿಮ್ಗೆ ಇದೇ ಬರುತ್ತೆ ಆನ್ಸರ್. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದರ ವ್ಯಾಲ್ಯೂ 1 ಆಗುತ್ತೆ, ಇದರ ವ್ಯಾಲ್ಯೂ 1 ಆಗುತ್ತೆ. ದೇರ್ಫೋರ್ 10C1 ಪ್ಲಸ್ 10C2 ಪ್ಲಸ್ 10C3 ಪ್ಲಸ್ ಸೋ ಆನ್ 10C9 ಪ್ಲಸ್ 1 ಪ್ಲಸ್ 1 ಹೇಗೆ? 1 ಪ್ಲಸ್ 1 2 ವಿಚ್ ಇಸ್ ಈಕ್ವಲ್ ಟು 2⁴10. ಬಟ್ ನಾನು ಈ 2ನ ಏನು ಮಾಡ್ತೀನಿ ಅಂದರೆ, ಯಾಕೆ ಸುಮ್ಮನೆ ಇನ್ನೊಂದು ಸ್ಟೆಪ್ ಇದಲ್ವಾ, ಈ ಕಡೆ ಡೈರೆಕ್ಟಾಗಿ ತಗೋತೀನಿ. ನನಗೆ ಆನ್ಸರ್ ಬಂತಾ? ಏನು ಆನ್ಸರ್? 2⁴10 ಮೈನಸ್ 2 ಅಷ್ಟೇ. ಜಸ್ಟ್ ನೋಡಿ, ಎಕ್ಸ್ಪ್ಯಾನ್ಷನ್ ಕೊಟ್ಟಿದ್ದಾರೆ ಅಷ್ಟೇಪ್ಪ. ಇಲ್ಲಿ ನಿಮ್ಗೆ ಇನ್ನೇನು ಕೊಟ್ಟಿಲ್ಲ. ಎಕ್ಸ್ಪ್ಯಾನ್ಷನ್ ಹೇಗೆ? ಕ್ಲಿಯರ್? ಇದರಲ್ಲೇನು ಡೌಟ್ಸ್ ಇಲ್ಲ ಅಲ್ವಾ? ನೆಕ್ಸ್ಟ್ ಒನ್, ಹೌ ಮೆನಿ 5-digit telephone numbers 2 3 4 5 can be constructed using the digits 0 to 9? 0 to 9 if each number starts with 67. See, ಎಲ್ಲ ನಂಬರು ಸಹ 67 ಇಂದಾನೆ ಸ್ಟಾರ್ಟ್ ಆಗಬೇಕು. ಕ್ಲಿಯರ್? ಈ ಥರ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಥಿಂಗ್ ನೋಡಿ, 1 2 3 4 5 ಡಿಜಿಟ್ಸ್ ಇದೆ. ಇದು ಫಿಕ್ಸ್ಡೇ, ಇದು ಫಿಕ್ಸ್ಡೇ. ಯಾಕೆ? 6 ಮತ್ತು 7 ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಆಲ್ರೆಡಿ. ಸ್ಟಾರ್ಟ್ಸ್ ವಿತ್ 67. ಸೊ ಇದನ್ನ ಎಷ್ಟು ಡಿಫ್ರೆಂಟ್ ವೇಯಲ್ಲಿ ಬರಿಬೋದು ನಾನು? 1 ಡಿಫ್ರೆಂಟ್ ವೇನೇ. ಇದನ್ನ ಎಷ್ಟು ಡಿಫ್ರೆಂಟ್ ವೇಯಲ್ಲಿ ಬರಿಬೋದು? 1 ಡಿಫ್ರೆಂಟ್ ವೇ. ನೆಕ್ಸ್ಟ್ 3 ಬಾಕ್ಸಸ್ ಇದೆ. 3 ಬಾಕ್ಸಸ್ ಇದೆ. ಎಷ್ಟು ನಂಬರ್ಸ್ ಇದೆ? 0 to 9 ಟೋಟಲ್ 10 ನಂಬರ್ಸ್ ಇದೆ. ನೋ ಡಿಜಿಟ್ ಅಪಿಯರ್ ಮೋರ್ ದನ್ ಒನ್ಸ್ ಅಂದರೆ ರಿಪಿಟೇಷನ್ ನಾಟ್ ಅಲೋಡ್. ರಿಪಿಟೇಷನ್ ನಾಟ್ ಅಲೋಡ್ ಅಂತ ಹೇಳ್ತಾ ಇದ್ದಾರೆ. 10 ಡಿಜಿಟ್ಸ್ ಅಲ್ಲಿ 2 ಡಿಜಿಟ್ ಹೋಯ್ತು. ಎಲ್ಲಿಗೆ ಹೋಯ್ತು? ಇಲ್ಲಿಗೆ ಹೋಯ್ತು. ಇನ್ನು ಎಷ್ಟು ಡಿಜಿಟ್ ಇದೆ ಮಿಕ್ಕಿರೋದು? 8.
8 ಡಿಜಿಟ್ಸ್ ಅಲ್ಲಿ ನಾನು ಎಷ್ಟು ಪ್ಲೇಸಸ್ನ ಸೆಲೆಕ್ಟ್ ಮಾಡಬೇಕು? ಜಸ್ಟ್ 3, ವಿಚ್ ಇಸ್ ಈಕ್ವಲ್ ಟು 1 ಇಂಟು 1 1 ಅಷ್ಟೇ ಅಲ್ವಾ, ಇದು 1 ಆಗುತ್ತೆ. 8p3 ಅಂದರೆ 8 ಫ್ಯಾಕ್ಟೋರಿಯಲ್ ಬೈ 8 ಮೈನಸ್ 3 ಫ್ಯಾಕ್ಟೋರಿಯಲ್ ವಿಚ್ ಇಸ್ ಈಕ್ವಲ್ ಟು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್. ಯಾಕೆ 5 ಫ್ಯಾಕ್ಟೋರಿಯಲ್ ಬರದೆ? ಕೆಳಗಡೆನೂ ನನಗೆ 5 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ 2 ಕ್ಯಾನ್ಸಲ್ ಆಗೋಗುತ್ತೆ. ಅದಕ್ಕೆ ಕ್ಲಿಯರ್? ಏಟ್ ಇಂಟು 42 1. ಸೊ ಟೋಟಲ್ 336 ವೇಸ್ ಬರುತ್ತೆ ನನಗೆ. ಸೊ ನಾನು ಎಷ್ಟು ಯೂಸ್ ಮಾಡ್ಬೋದು? ಅದು ಏನು, ಈ 6 ಮತ್ತು 7ನ ಪಕ್ಕ ಅದೇ ನಂಬರಲ್ಲಿ ಇಟ್ಟು, ಇಲ್ಲ ಅಂದಿದ್ರೆ ಏನು ಬರ್ತಾ ಇತ್ತು ನೀವು ನಿಮಗೆ ಇದು ಹೋಮ್ವರ್ಕ್ ಕ್ವೆಶನ್ ಫಸ್ಟ್ ಇವೆರಡು ಫಿಕ್ಸ್ ಅಂತ ಕೇಳಿದ್ದಾರೆ. 6 ಮತ್ತು 7 ಫಿಕ್ಸ್ಡ್ ಆಗಿ ಎಷ್ಟು ವೇಸ್ ಆಯಿತು ಅಂತ ಹೇಳಿದ್ರು. ನನ್ನ ಕ್ವೆಶನ್ ಏನಂದರೆ 6 7 ಫಿಕ್ಸ್ ಬೇಡ, ಜಸ್ಟ್ ಇದನ್ನು ಹೇಳಿ 5 ನಂಬರ್ಸ್ ಟೆಲಿಫೋನ್ ನಂಬರ್ಸ್ ಬೇಕು 0 to 9 ಇಂದ ಎಷ್ಟು ವೇಸ್ ಆಗುತ್ತೆ ಅಂತ ನನಗೆ ಹೇಳಬೇಕು. ಹೋಮ್ವರ್ಕ್ ಕ್ವೆಶನ್ ನಿಮಗದು ಚೆಕ್ ಮಾಡಿ. ಈಸಿ ಕ್ವೆಶನ್, ಅದು ನಿಮ್ಗೆ ಈಸಿಯಾಗಿ ಬರುತ್ತೆ ಸಾಲ್ವ್ ಮಾಡೋಕ್ಕೆ. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್, ಇದು NC12 ಅಲ್ಲ, ಇದು 16. ಇದು ಯಾಕೋ 12 ಯಾಕೆ ಬಂತು ಅಂತ ಗೊತ್ತಾಗಲಿಲ್ಲ ನನಗೆ. ಹಾಗೆ ಇದು 9 ಅನ್ಸುತ್ತೆ. 9 ಇವಾಗ ಕ್ಲಿಯರ್ ಆಗಿದೆ, ರಾಂಗ್ ಇದೆ, ಟೈಪೋ ಎರರ್. ಸೊ ನೋಡಿ ಇಲ್ಲಿ ಈ ಥರ ಪ್ರಾಬ್ಲಮ್ಸ್ನ ದಿಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಈಸಿ ಕ್ವೆಶನ್. ಹೇಗೆ ಗೊತ್ತಾ, ನಾನು ನಿಮ್ಗೆ ಆಲ್ರೆಡಿ ಒಂದು ಪ್ರಾಪರ್ಟೀಸಲ್ಲಿ ಹೇಳಿದ್ದೀನಿ. NCRನ ನಾನು NCN-R ಅಂತ ಬರಿಬೋದು. ಓಕೆನಾ? ಇದೆರಡನ್ನು ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. ಇವೆರಡನ್ನು ಮಾತ್ರ ರೈಟ್ಸ್ ಇದ್ರ ತರ ಬರ್ಕೊಳ್ಳೋಣ, ಇದ್ರ ತರ. ಓಕೆ, NCR ನ NCN-R ಅಂತ ಬರೆಯೋಣ. n ಇರೋ ಪ್ಲೇಸಲ್ಲಿ 16 ಇದೆ, 16 ಮೈನಸ್ 9. ಓಕೆ, ನೆಕ್ಸ್ಟ್ ಹಾಗೆ 16C 10ನ N-R ಫಾರ್ಮೆಟಲ್ಲಿ ಬರ್ಕೊಳ್ಳೋಣ. ದಟ್ ಮೀನ್ಸ್ 16 ಮೈನಸ್ 10. ಮುಗೀತು, ಇಲ್ಲಿಗೆ ಆನ್ಸರ್ ಬಂತು ನಿಮಗೆ. 16C 16 ಮೈನಸ್ 9 7 ಪ್ಲಸ್ 16C 6 ಮೈನಸ್ 16C 6 ಮೈನಸ್ 16C 7. ಏನು ಆನ್ಸರ್ ಇದಕ್ಕೆ? ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು, ವಿಚ್ ಈಸ್ ಈಕ್ವಲ್ ಟು ಅ ಬಿಗ್ ಝೀರೋನಾ, ಬಿಗ್ ಝೀರೋನೋ ಸ್ಮಾಲ್ ಝೀರೋನೋ ಯಾವುದೋ ಒಂದು ಝೀರೋ ಆನ್ಸರ್ ಹಾಕಿದ್ರೆ ಸಾಕು, ನಮಗೆ 1 ಮಾರ್ಕ್ ಬಂದರೆ ಸಾಕು ಅದರಿಂದ. ಕ್ಲಿಯರ್? ಈ ಥರ ಸ್ವಲ್ಪ ಥಿಂಕ್ ಮಾಡಿವಾ. ಯಾಕೆ ಮಾಡಿಸ್ತಾ ಇದೆ ಅಂದರೆ ಇದು ಇವಾಗಲಿಂದಾನೇ ಯಾಕೆ ಮಾಡಿಸ್ತಾ ಇದೆ ಗೊತ್ತಾ ನಿಮಗೆ? ನಿಮ್ಗೆ ಅನಿಸ್ಬೋದು ಮ್ಯಾಮ್ ನಾವು ಇನ್ನೂ ಫಸ್ಟ್ ಇಯರಲ್ಲಿದ್ದೀವಿ, ನೆಕ್ಸ್ಟ್ ಇದು ಇರೋದು ಅಂತ. ಬಟ್ ಒಂದು ಇವಾಗಲಿಂದಾನೇ ಪ್ರಾಕ್ಟೀಸ್ ಮಾಡಿ, ನಿಮಗೆ ಫುಲ್ ಈಸಿ ಆಗುತ್ತೆ KCET ಅನ್ನೋದು. ಓಕೆ, ಈ ಥರ ಒಂದೊಂದಕ್ಕೂ ಅಪ್ಲೈ ಮಾಡ್ಕೊಂಡು ಹೋಗಿ, ಈಸಿ ಅನ್ಸತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್, A and B are ನಾನ್ ಸಿಂಗಲ್ಟನ್ ಸೆಟ್ಸ್, ಅಂದರೆ ಸಿಂಗಲ್ ಟರ್ಮ್ಸ್ ಇರಲ್ಲ ಅಂತ. ಆ್ಯಂಡ್ ಒನ್ ಸೆಕೆಂಡ್, n of A ಇಂಟು ಇದು A ಇಂಟು B ಈಕ್ವಲ್ ಟು 35 ಇಫ್ B ಈಸ್ ಲೆಸ್ ದ್ಯಾನ್ ಇದು, ಸಾರಿ, ದೆನ್ n of A C n of B is equal to. ಈಸಿ ಕ್ವೆಶನ್. ಹೇಗೆ? n of ನಮಗೆ ಗೊತ್ತು, n of A ಇಂಟು B ನ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ಸ್ A ಕ್ರಾಸ್ B ದಟ್ ಈಸ್ ಈಕ್ವಲ್ ಟು 35. ನಾನು ಈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಕ್ರಾಸ್ B ನ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಅಂತ, ಹಾಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ B ಅಂತ ಬರಿಬೋದು. ಕ್ಲಿಯರ್? ನನಗೆ ಬೇಕಿರೋದು n of A n of B ವ್ಯಾಲ್ಯೂ ಅಷ್ಟೇ. 35ನ ಯಾವ ಥರ ಬರಿಬೋದು? 5 7s ಆಗುತ್ತಾ? ಅದು ಬಿಟ್ಟು ಯಾವುದಾದ್ರು ಇದೆ? 5 7s ಆಗುತ್ತೆ. 5 7s. ಫಸ್ಟ್ ಥಿಂಗ್ ಇಲ್ಲೇ ಬರ್ಕೊಳ್ಳೋಣ. ಇಲ್ಲಿ ಅವ್ರು ಕೊಟ್ಬಿಟ್ಟಿದ್ದಾರೆ
ಬಿ ಅನ್ನೋದು ಲೆಸ್ ದ್ಯಾನ್ ಎ ಅಂತ, ಅದಕ್ಕೆ ನಿಮಗೆ ಬಿ ಅನ್ನೋದು 5 ಎ ಅನ್ನೋದು 7 ಅಂತ ಗೊತ್ತಾಯಿತು. ಇನ್ ಕೇಸ್ ಕೊಟ್ಟಿಲ್ಲ ಅವಾಗ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಯಾಕಂದರೆ ನೋಡಿ, ಎನ್ ಸಿ ಆರ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಎನ್ ಸಿ ಆರ್ ranges from ಯಾವತ್ತೂ ಈ ಆರ್ ಅನ್ನೋದು ಎನ್ ಗಿಂತೂ ಕಡಿಮೆ ಇರಬೇಕು. ಸೊ ಈ ಬಿ ಅನ್ನೋದು ಇದಕ್ಕಿಂತ ಕಡಿಮೆ ಇರಬೇಕು. therefore n of b is equal to 5 ಹಾಗೆ n of a equal to 7. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ. this employs n of a c n of b which is equal to 7c 5. ಫಾರ್ಮುಲಾ ಯೂಸ್ ಮಾಡೋಣ. 7 factorial divided by 7 minus 5 factorial into 5 factorial. ಸೊ ಎಕ್ಸ್ಪ್ಯಾಂಡ್ ಮಾಡಿ. 7 into 6 into 5 factorial. 7 minus 5 ಅಂದರೆ 2 factorial. 2 factorial ಅಂದರೆ 2ನೇ into 5 factorial. ಇದರಲ್ಲಿ 5 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 2 3s 21. therefore n of a c n of b is equal to 21. ಕ್ಲಿಯರ್? ಅರ್ಥ ಆಗಿದೆಯಲ್ಲ ಈ ಪ್ರಾಬ್ಲಮ್ ಎಲ್ಲರಿಗೂ? Next one. A student has to answer 10 questions, choosing at least 4 from each of part A and part B. If there are 6 questions in part A and 7 in part B, then the number of ways can student choose 10 questions is. ಈ ಟೈಪ್ ಆಫ್ ಕ್ವೆಶನ್ಸ್ನ ಟೇಬಲ್ ಹಾಕ್ಕೊಂಡು ಮಾಡಿಬಿಡಿ, ಈಸಿ ಆಗುತ್ತೆ ನೋಡಿ. ಪಾರ್ಟ್ ಎ ಹಾಗೆ ಪಾರ್ಟ್ ಬಿ. ಪಾರ್ಟ್ ಎಲ್ಲಿ ಎಷ್ಟು ಕ್ವಶನ್ ಇದೆ? 6 ಕ್ವಶನ್ಸ್. ಪಾರ್ಟ್ ಬಿ ಅಲ್ಲಿ 7 ಕ್ವಶನ್ಸ್ ಇದೆ ನನಗಿವಾಗ. ನೆಕ್ಸ್ಟ್ ನೋಡಿ, ಅಟ್ಲೀಸ್ಟ್ ಅಂತ ನಾನು ಹೇಳಿದ್ದೀನಿ. ಅಟ್ಲೀಸ್ಟ್ ಅಂತ ಅಂದರೆ ಮಿನಿಮಮ್ ಅಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಎಷ್ಟು ಬೇಕಾದರೂ ಇರ್ಬೋದು, ಅದು ಮೀನಿಂಗ್. ಸೊ ಫಸ್ಟ್ ಒನ್ ಎಷ್ಟು ಬರುತ್ತೆ ನೋಡೋಣ, ನೋಡ್ಬಿಟ್ಟು ಹಾಕೋಣ. 2 or 3 ಬರ್ಬೋದು. ಅಟ್ಲೀಸ್ಟ್ 4. ಪಾರ್ಟ್ ಎ ಅಲ್ಲಿ ನಾನು ಸಪೋಸ್ 4 ಕ್ವಶನ್ ತೊಗೊಂಡಿದ್ದೀನಿ, ನಾನೇ ಸ್ಟೂಡೆಂಟ್. ಪಾರ್ಟ್ ಬಿ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಎಷ್ಟು ತೊಗೋಬೇಕು? ನಾನು 4 ತೊಗೊಂಡಿದ್ದೀನಿ ಅಂದರೆ ಇನ್ನು 6. ಯಾಕೆ? ಟೋಟಲ್ 10 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಲ್ಲ ನಾನು. ಸೊ 4 6. ನೆಕ್ಸ್ಟ್ 4 ಆಗಿರ್ಬೋದು, 4ಗಿಂತೂ ಜಾಸ್ತಿನೂ ಆಗಿರ್ಬೋದಾ? 5. ಇಲ್ಲಿ 5 ಆದರೆ ಇಲ್ಲೂ 5. ನೆಕ್ಸ್ಟ್ ಲಾಸ್ಟ್ ಇಲ್ಲಿ 6, ಇಲ್ಲಿ 6 ಆದರೆ 4. ನೆಕ್ಸ್ಟ್ ಇಲ್ಲಾಗಲ್ಲ, ಇಲ್ಲಿ ಬರೆಯೋಣ. ಇಲ್ಲಿ 7 ಮತ್ತು 3 ಬರೆಯೋಕ್ಕಾಗತ್ತಾ? ಇಲ್ಲ. ಯಾಕೆ? ಅಟ್ಲೀಸ್ಟ್ 4 ಅಂತ ಹೇಳಿದ್ದಾರೆ. ಸೊ ಇದು 3 ಆಗೋಯ್ತು, ಬರೀಬಾರ್ದು. ಕ್ಲಿಯರ್? ಎ ಬಿ ಸಿ ಆಯಿತು. ಇದನ್ನು ಒಂದೇ ಸತಿ ಆ್ಯಡ್ ಮಾಡ್ಕೊಂಬೇಡ. ನಿಮಗೆ ನೋಟ್ಸಲ್ಲಿ ನಾನು ಸಪ್ರೇಟಾಗಿ 3 balls ಸೆಲೆಕ್ಟೆಡ್ ಫ್ರಮ್ 5 ಆ್ಯಂಡ್ 2 ಬಾಲ್ಸ್ದು ಕ್ವಶನ್ ಒಂದು ಮಾಡಿಸಿದ್ದೀನಿ ಅನ್ಸುತ್ತೆ, ನಂಗೆ ಚೆನ್ನಾಗಿ ನೆನಪಿದೆ ಅದು. ಇಂಥ ಕ್ವಶನ್ಸ್ನ ಫಸ್ಟ್ ನೋಡಿ, ಇಷ್ಟೇ ಟೇಬಲ್ ಹಾಕ್ಕೊಂಡಿದ್ದೀರಾ, ನೆಕ್ಸ್ಟ್ ಆ್ಯಡ್ ಮಾಡ್ಕೊಂಡು ಹೋಗ್ಬಿಡೋದು. ಹೇಗಂದರೆ ಪಾರ್ಟ್ ಎ ಬೈ ಮಲ್ಟಿಪ್ಲಿಕೇಟಿವ್ ಪ್ರಿನ್ಸಿಪಲ್ ಆ್ಯಂಡ್ ಬೈ ಅಡಿಷನ್ ಪ್ರಿನ್ಸಿಪಲ್. ಮಲ್ಟಿಪ್ಲಿಕೇಟಿವ್ ಪ್ರಿನ್ಸಿಪಲ್ ಅಲ್ಲಿ ಇಲ್ಲಿ ಅಡಿಷನ್ ಪ್ರಿನ್ಸಿಪಲ್. ಓಕೆನಾ? ಬೈ ಮಲ್ಟಿಪ್ಲಿಕೇಟಿವ್ ಪ್ರಿನ್ಸಿಪಲ್ 4 ಕ್ವೆಶನ್ ಎಲ್ಲಿಂದ ಸೆಲೆಕ್ಟ್ ಮಾಡಬೇಕು? 6 ಇಂದ. ಮೀನ್ಸ್ 6c 4 ಇಂಟು 4 ಇದರಲ್ಲಿ ಸೆಲೆಕ್ಟ್ ಮಾಡಿದ್ರೆ 6 ಎಂದ್ರಲ್ಲಿ ಸೆಲೆಕ್ಟ್ ಮಾಡಬೇಕು 7. ನೆಕ್ಸ್ಟ್ 5 ಇದರಲ್ಲಿ ಸೆಲೆಕ್ಟ್ ಮಾಡಬೇಕು, 5 ಇದರಲ್ಲಿ ಸೆಲೆಕ್ಟ್ ಮಾಡಬೇಕು. 5
ಯಾಕೆ ಇದನ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಾವು? ಆಮೇಲೆ ಹೇಳ್ತೀನಿ ಅದನ್ನು. ನೆಕ್ಸ್ಟ್ ನೋಡಿ, 6 6ಅಲ್ಲಿ 4 7ಅಲ್ಲಿ 6 6ಅಲ್ಲಿ 4 7ಅಲ್ಲಿ ಇಲ್ಲಿ ನೋಡಿ ಯಾಕೆ ಆ್ಯಡ್ ಮಾಡ್ತೀವಿ ಅಂತ. ಫಸ್ಟ್ ಎ ಮಾತ್ರ ಕನ್ಸಿಡರ್ ಮಾಡೋಣ. ನಾನು ಈ 4 ಮತ್ತು 6 ಕ್ವೆಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕಾಂಬಿನೇಷನ್ಸ್ ಬಂತು ನನಗೆ. ಅಷ್ಟೇನೋ ಅವ್ರು ಕ್ವೆಶನ್ ಅಲ್ಲಿ ಕೇಳ್ತಾ ಇರೋದು ಅಲ್ಲ. ಇದು ಪ್ಲಸ್ ಇದು ಪ್ಲಸ್ ಇದು ಎಲ್ಲದನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಬೇಕಾದ್ರೆ ಆ್ಯಡ್ ಮಾಡಬೇಕು. ಸೊ 6c4 ಸಿಂಪ್ಲಿಫೈ ಮಾಡ್ಕೋಬೇಕು ಅದನ್ನು. 6 ಫ್ಯಾಕ್ಟೋರಿಯಲ್ ಬೈ 6 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 7 ಫ್ಯಾಕ್ಟೋರಿಯಲ್ ಬೈ 7 minus 6 factorial into 6 factorial plus 6 factorial by 6 minus 5 factorial into 5 factorial into 7 factorial by 7 minus 5 factorial into 5 factorial plus n andre 1 7 factorial by 7 minus 4 factorial into 4 factorial. Clear? Which is equal to, ನೋಡಿ ಇಲ್ಲಿ ನಾನು ಇದನ್ನು 6 into 5 into 4 factorial ಅಂತ ಬರಿತೀನಿ. 6 minus 4 2 factorial 2 factorial ಅಂದರೆ 2ನೇ into 4 factorial. ನೆಕ್ಸ್ಟ್ 7 into 6 factorial ಅಂತ ಬರಿತೀನಿ. ಯಾಕೆ? ಇದು ಮತ್ತು ಇದು ಕ್ಯಾನ್ಸಲ್ ಆಗೋಗುತ್ತಾ? 7 minus 6 1 factorial 1 plus 6 into 5 factorial divided by 1 into 5 factorial into 7 into ಇಲ್ಲಿ ನೋಡಿ ಇದನ್ನ ಯಾವ ಥರ ಬರಿಬೋದು? 7 into 6 into 5 factorial divided by 2 factorial ಅಂದರೆ 2ನೇ into 5 factorial plus 1 into 7 into 6 into 5 into 4 factorial divided by 7 minus 4 ಅಂದರೆ 3 factorial 3 factorial ಬ್ರೈನಲ್ಲಿ ಏನೋ ಕ್ಯಾಲ್ಕುಲೇಟ್ ಮಾಡೋಣ. 3 2s are 6 into 4 factorial. ಏನೇನು ಕ್ಯಾನ್ಸಲ್ ಆಗುತ್ತೋ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಇದು 2 3s ಅಗೈನ್ 2 3s 6 6. Clear? Next 5 3s 15 plus 7 plus 6 plus 21 plus 35. ಇದನ್ನ ಆ್ಯಡ್ ಮಾಡ್ಕೊಳ್ಳಿ. 7 plus 6 ಅಂದರೆ 13 ಅಲ್ವಾ? ಸೊ 3 4 9 14 1 ಕರೆಕ್ಟಾಗಿ ಇದಲ್ಲ ಇದು? ಎಸ್, ನಾವು ಕರೆಕ್ಟಾಗಿ ಮಾಡಿದೆ ಡೆಫಿನೆಟ್ಲಿ. ಆ್ಯಂಡ್ 7 13 4 9 14 1 4 6 7 8 8 ಇದೇನಿದು? ನನಗೆ 266 ಬರ್ತಾ ಇದಲ್ಲ. ಸಾರಿ, ಯಾಕೆ ಸಾರಿ? ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀನಿ ಅಂದರೆ ನಾನೇ ನಿಮಗೆ ಮಲ್ಟಿಪ್ಲಿಕೇಟಿವ್ ಪ್ರಿನ್ಸಿಪಲ್ ಅಂದ್ಬಿಟ್ಟು ಎಲ್ಲದನ್ನು ಆ್ಯಡ್ ಮಾಡ್ಕೊಂಡು ಹೊಟ್ಟೋಗಿದ್ದೀನಿ. ರಾಂಗ್ ಅಲ್ವಾ ಅದು? ಇದು ಕರೆಕ್ಟೇ. 5 3s 15 ಬಟ್ ಇದು ಪ್ಲಸ್ ಅಲ್ಲ, ನಾನು ಪ್ಲಸ್ ಅಂತ ಹಾಕ್ಕೊಂಡಿದ್ದೀನಿ. ಇಂಟು 7 ಪ್ಲಸ್ 6 ಇಂಟು 21. ಓ ಏನು ಚೆನ್ನಾಗಾಗತ್ತೆ ನೋಡಿ. 1 ಇಂಟು 35. ಇವಾಗ ಕರೆಕ್ಟಾಗಿ ಬರುತ್ತೆ. ಕರೆಕ್ಟಾಗಿದೆಯಲ್ಲ? 7 ಕರೆಕ್ಟಾಗಿದೆ. ಓಕೆ, 7s 105 ಪ್ಲಸ್ 12 126 ಪ್ಲಸ್ 35 which is equal to 11 6 1 and 4 6 2. ಎಸ್ 260 ಬಂದಿದಾ? ಎಸ್ 266 ಕರೆಕ್ಟ್ ಆಗಿದೆ.
ಆ ಥರ ಮಿಸ್ಟೇಕ್ಸ್ ಆಗುತ್ತೆ ನೋಡಿ. ಇಲ್ಲಿ ನಾನು ಮಾಡಿರೋದು ಇಲ್ಲಿವರೆಗೂ ಕರೆಕ್ಟಾಗೇ ಇದೆ, ಬಟ್ ಇಲ್ಲೂ ಮಲ್ಟಿಪ್ಲಿಕೇಶನ್ ಕರೆಕ್ಟಾಗೇ ಇದೆ, ಕಾಣಿಸ್ಲೇ ಇಲ್ಲ. ನಾನು ಅಡಿಷನ್ ಹಾಕ್ಕೊಂಡಿದ್ದೀನಿ, ವ್ಯಾಲ್ಯೂ ಅನ್ನೋದೇ ಚೇಂಜ್ ಆಯಿತು. ಅಲ್ಲಿ ನನಗೆ ಹೇಗೋ ತುಂಬ ಡ್ರಾಸ್ಟಿಕ್ ಚೇಂಜ್ ಬಂತು, ನಾನು ಫೈಂಡ್ ಔಟ್ ಮಾಡಿದೆ. ಕಡಿಮೆ ಏನಾದರೂ ಬಂದಿದ್ರೆ ಯಾವುದೋ ಒಂದು ಗೆಸ್ ಮಾಡಿ ಹಾಕ್ಬಿಡ್ಬೋದಾಗಿತ್ತಲ್ವ ಅವಾಗ. ನಾನು ಮಾಡಿರೋದೇ ಕರೆಕ್ಟು ಅನ್ಕೋಬೇಕಿತ್ತು ಅವಾಗ. 100% ನಾವು ಮಾಡ್ಕೊಂಡು ಹೋಗ್ಬೋದಾಗಿತ್ತು ಹ್ಯಾಪಿಯಾಗಿ, ರೈಟ್. ದ ನಂಬರ್ ಆಫ್ ಸಿಗ್ನಲ್ಸ್ that can be sent by 6 flocks of different colors taking one or more at a time. ಇದು ನಾವು ಪ್ರೀವಿಯಸ್ ಇಂದ ಸಾಲ್ವ್ ಮಾಡ್ಕೊಂಡ್ ಬಂದಿದ್ದೀವಿ. ಅಂದ್ರೆ ಇನ್ನು ಸ್ವಲ್ಪ ಚೇಂಜ್ ಇದೆ ಇಲ್ಲಿ. ಯಾವ ಥರ ಇದೆ ಅಂದರೆ 1 or more at a time ಅಂತ ಕೇಳಿದ್ದಾರೆ. ಫಸ್ಟ್ ಏನಂದರೆ 6 ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ನನಗೆ ಗೊತ್ತು. 1 ಅಂದರೆ 6 ಅಲ್ಲಿ 1 ಸೆಲೆಕ್ಟ್ ಮಾಡ್ಕೋಬೋದು, ಆರ್ ಮೋರ್ ಅಂತ ಹೇಳ್ತಾ ಇದ್ದಾರೆ. 2 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು, 5 ಮಾಡ್ಬೋದು, ಹಾಗೆ 6 ಸಹ ಸೆಲೆಕ್ಟ್ ಮಾಡ್ಬೋದು. ಯಾಕೆ? 1 or more at a time ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲದನ್ನು ಏನು ಮಾಡಬೇಕು? ನಾನು ಎಲ್ಲದನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲದನ್ನು ಮಾಡಬೇಕಂದ್ರೆ ಜಸ್ಟ್ ಈ ಸತಿ ಆ್ಯಡ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡೋಣ ನಾವು. 6p1 ಎಕ್ಸ್ಪ್ಯಾಂಡ್ ಮಾಡೋದು 6 ಫ್ಯಾಕ್ಟೋರಿಯಲ್ ಬೈ 6 ಮೈನಸ್ 1 ಫ್ಯಾಕ್ಟೋರಿಯಲ್ ಪ್ಲಸ್ 6 ಫ್ಯಾಕ್ಟೋರಿಯಲ್ ಬೈ 6 ಮೈನಸ್ 2 ಫ್ಯಾಕ್ಟೋರಿಯಲ್ ಪ್ಲಸ್ 6 ಫ್ಯಾಕ್ಟೋರಿಯಲ್ ಬೈ 6 ಮೈನಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 6 ಫ್ಯಾಕ್ಟೋರಿಯಲ್ ಬೈ 6 ಮೈನಸ್ 4 ಫ್ಯಾಕ್ಟೋರಿಯಲ್ ಪ್ಲಸ್ 6 ಫ್ಯಾಕ್ಟೋರಿಯಲ್ ಬೈ 6 ಮೈನಸ್ 5 ಫ್ಯಾಕ್ಟೋರಿಯಲ್. ಇದು ನಮಗೆ ಗೊತ್ತು. n ಅಂದರೆ n ಫ್ಯಾಕ್ಟೋರಿಯಲ್ಲೇ. ನಾನು ಹೇಳಿದ್ದೀನಿ ತುಂಬ ಸತಿ ಪ್ರೀವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಸಹ. ಸೊ ಇಲ್ಲಿ ನೋಡಿ, ನಾನು ಇದನ್ನು 6 ಇಂಟು 5 ಫ್ಯಾಕ್ಟೋರಿಯಲ್ ಅಂತ ಬರಿತೀನಿ. ಯಾಕೆ? ಕೆಳಗಡೆ ಕ್ಯಾನ್ಸಲ್ ಆಗಕ್ಕಷ್ಟೇ. ಪ್ಲಸ್ 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್. ಅಗೈನ್ 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್. ಇಲ್ಲಿ ನೋಡಿ, 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್. ಲಾಸ್ಟ್ ಒನ್ ಇದಲ್ಲ. ನೆಕ್ಸ್ಟ್ ಒನ್ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಫ್ಯಾಕ್ಟೋರಿಯಲ್ ಬೈ 1 ಫ್ಯಾಕ್ಟೋರಿಯಲ್. ನಾವು ಒಂದೇ ಮೆಥಡಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಲ್ಲ, ಅದಕ್ಕೆ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಇಲ್ಲ ಅಂದಿದ್ರೆ ಮಾಡೋ ನೆಸೆಸಿಟಿ ಇರಲಿಲ್ಲ. ನೆಕ್ಸ್ಟ್ ಒನ್ ಜಸ್ಟ್ 6 ಫ್ಯಾಕ್ಟೋರಿಯಲ್. 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಇವಾಗ. ಇಲ್ಲಿ ನೋಡಿ, ಯಾವುದ್ಯಾವ್ದು ಕ್ಯಾನ್ಸಲ್ ಆಗೋಗುತ್ತೆ. ಇದು ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ಡ್. ಇದು ಹಾಗೆ ಇದು, ನೆಕ್ಸ್ಟ್ ಇದು. ಇನ್ನು ಮಿಕ್ಕಿರೋ ಟರ್ಮ್ಸ್ ಏನಿದೆ ಬರ್ಕೊಂಬಿಡೋಣ. ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ. ಇದು 6 30 ಜಾಸ್ತಿ ಬರುತ್ತೆ ಅನ್ಸುತ್ತೆ ಇದು ವ್ಯಾಲ್ಯೂಸ್ ತುಂಬ. 30 ಅಂದರೆ 120, 360, 720, 720, 720, 720. ಏನು ಜಸ್ಟ್ ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇ, ಅಲ್ಲಿ ಇನ್ನೇನೂ ಇಲ್ಲ. ನಮಗೆ ಫೈನಲ್ ಆಗಿ ಇಲ್ಲಿ 0 and 10, 12, 15, 0 ಅಲ್ಲ ಸಾರಿ 6. ನಾನು ಏನು ಚೆನ್ನಾಗಿ 6, 10, 12, 15, 1, 14, 17, 18, 19, 19 ಅಷ್ಟೇನಾ? ಎಸ್ 14, 17, 18, 19 ಕರೆಕ್ಟಾಗಿದೆ. 1956 ಕರೆಕ್ಟಾ? ಹೌದು ಕರೆಕ್ಟಾಗಿ ಮಾಡಿಬಿಟ್ಟಿದ್ದೀವಿ ನಾವು ಇವಾಗ. ಎಸ್, ಈ ಥರ ಅಂದರೆ ಒಂದೊಂದು ಪ್ರಾಬ್ಲಮ್ಸ್ನೂ ಸಹ ಈಸಿಯಾಗಿ ಈ ಥರ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ನೀವು. ನಿಮಗೆ ಆ ಥರ ಕನ್ಫ್ಯೂಷನ್ಸ್ ಏನಾದರೂ ಆಗತ್ತೇನೆ ಅಂದರೆ ಕೇಳಿ,
ಡೆಫಿನೆಟ್ ಆಗಿ ನಾ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಆಲ್ ದ ಲೆಟರ್ಸ್ ಆಫ್ ದ ವರ್ಡ್ EAMCOT are arranged in different possible ways. The number of such arrangements in which no two ovals are adjacent to each other. ಈ ಕ್ವೆಶನ್ ನಾನು ನಿಮಗೆ ಪ್ರೀವಿಯಸ್ ಇದರಲ್ಲೇ ಮೆನ್ ಮತ್ತು ವುಮೆನ್ ಪ್ರಾಬ್ಲಮಲ್ಲಿ ಮಾಡಿಸಿದ್ದೀನಿ. ಕಮಿಟಿ ಸೆಲೆಕ್ಟ್ ಮಾಡುವಾಗ ಮೆನ್ ಎಲ್ಲಿ ಕೂತ್ಕೋತಾರೆ ಅಂತ ನಾನು ಹೇಳಿತ್ತು ನಿಮಗೆ, ನೆನಪಿದೆ ಅನ್ಕೋತೀನಿ ನಾನು. ಅದು ಸೇಮ್ ಮೆಥಡೆ. ಇಲ್ಲಿ ಎಷ್ಟಿದೆ? 6. 1 2 3 4 5 6. ಇದರಲ್ಲಿ ನೋ ಟೂ ಓವಲ್ಸ್ ಆರ್ ಅಡ್ಜಸೆಂಟ್ ಟು ಈಚ್ ಅದರ್. ಅಂದರೆ ಓವಲ್ಸ್ ಅನ್ನೋದು ಪಕ್ಕ ಪಕ್ಕ ಇರಬಾರ್ದು. ಹಂಗಂದ್ರೆ ಎಷ್ಟು ಓವಲ್ಸ್ ಇದೆ? 1 2 3. There are 3 ovals. That is A, E, O. ಇದು ಯಾವುದು ಪಕ್ಕ ಪಕ್ಕ ಇರಬಾರ್ದು. ಹಂಗಂದ್ರೆ ಕಾನ್ಸೊನೆಂಟ್ಸ್ ಏನಿದೆ ಇಲ್ಲಿ, ಸೊ ಕಾನ್ಸೊನೆಂಟ್ಸ್ ಬಂದು ನನಗೆ ಇವು 3 ಪಕ್ಕ ಇರಬಾರ್ದಂದ್ರೆ ಅಂದರೆ 1 by 1 ಫಿಲ್ ಮಾಡಬೇಕು. ಇಲ್ಲಿ ಕಾನ್ಸೊನೆಂಟ್ಸ್, ಇಲ್ಲೂ ಕಾನ್ಸೊನೆಂಟ್ಸ್, ಕಾನ್ಸೊನೆಂಟ್, ಕಾನ್ಸೊನೆಂಟ್ ಫಿಲ್ ಮಾಡ್ಬೋದಾ? ಎಸ್. ಹಾಗಾದರೆ ನನಗೆ ಇಲ್ಲಿ ಅಬ್ಸರ್ವ್ ಮಾಡಿ ನೀವು 1 2 3 ಆ್ಯಂಡ್ 1 2 3 ಎರಡಕ್ಕೂ 3ನೇ ಇದೆ ಅಲ್ವಾ ನಮಗೆ? ಎಸ್, ಕರೆಕ್ಟಾಗೇ ಇದೆ. ನೋ ಟೂ ಓವಲ್ಸ್ ಆರ್ ಅಡ್ಜಸೆಂಟ್ ಟು ಈಚ್ ಅದರ್ ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನಮಗೆ ಇಲ್ಲಿ ಎಕ್ಸಾಕ್ಟಾಗಿರೋದು 3 ಓವಲ್ಸ್, ಎ ಇ ಓ ಇದು 3. ಇವು 3ನ್ನೂ ಸಹ ಈ 6 ಪ್ಲೇಸಸಲ್ಲಿ ನಾವು ಯಾವುದೂ ಸಹ ಅಡ್ಜಸೆಂಟಾಗಿ ಇರಬಾರ್ದು. ಅದಕ್ಕೆ ಕಂಡೀಷನ್ ಬರ್ಕೊಂಡಿದ್ದೀವಿ ನಾವಿಲ್ಲಿ. ಇಲ್ಲಿ 3 ಕಾನ್ಸೊನೆಂಟ್ಸ್ನ ನಾನು 3 ಡಿಫ್ರೆಂಟ್ ವೇಸಲ್ಲಿ ಅರೇಂಜ್ ಮಾಡ್ಬೋದಾ? ಇಲ್ಲಿ ಬಿಟ್ಟು ನೀವು ಇನ್ನೆಲ್ಲೂ ಅರೇಂಜ್ ಮಾಡೋಕ್ಕಾಗಲ್ಲ. ಸೊ 3 ಕಾನ್ಸೊನೆಂಟ್ಸ್ನ ಕಾನ್ಸೊನೆಂಟ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ 3 ಫ್ಯಾಕ್ಟೋರಿಯಲ್ ಡಿಫ್ರೆಂಟ್ ವೇಸ್. ಕ್ಲಿಯರ್? ಓವಲ್ಸ್ ವಿಷಯಕ್ಕೆ ಬನ್ನಿ. ನೋಡಿ, ಇಲ್ಲಿ ಇಲ್ಲೂ ಮಾಡ್ಬೋದು, ಇಲ್ಲಿ ಫಿಲ್ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಒನ್ ಮೋರ್ ಥಿಂಗ್, ಇಲ್ಲೂ ಸಹ ಮಾಡ್ಬೋದು. ಅಷ್ಟೇ ಅಲ್ವಾ? ಇಲ್ಲಿ ಮಾಡಿದೆ, ಈ ಕಡೆ ಮಾಡಿದ್ರೆ ಆಯಿತು. ಸೊ ಟೋಟಲ್ ನನಗೆ ಎಷ್ಟು ಜಾಗ ಖಾಲಿ ಇದೆ ಓವಲ್ಸ್ನ ಫಿಲ್ ಮಾಡೋಕ್ಕೆ? 1 2 3 4. 4 we can select 3 ovals from 4 places. So 4 places ಅಲ್ಲಿ ನಾನು ಎಷ್ಟು ಓವಲ್ಸ್ನ ಸೆಲೆಕ್ಟ್ ಮಾಡಬೇಕು? 3. Therefore answer 4 factorial by 4 minus 3 ಅಂದರೆ 1. ಬಟ್ ಬರೆಯೋಣ 4 minus 3 factorial which is equal to 4 into 3 into 2 divided by 1 factorial. 4 3s are 12, 12 2s are 24. ನನಗೆ ಕಾನ್ಸೊನೆಂಟ್ಸ್ ಅರೇಂಜ್ಮೆಂಟು ಬಂತು, ಓವಲ್ಸ್ ಅರೇಂಜ್ಮೆಂಟು ಬಂತು. ಇದು ಎರಡನ್ನೂ ಮಿಕ್ಸ್ ಮಾಡಬೇಕು. ದಟ್ ಮೀನ್ಸ್ ಬೈ ಮಲ್ಟಿಪ್ಲಿಕೇಟಿವ್ ಪ್ರಿನ್ಸಿಪಲ್, by multiplicative principle, total possible ways is equal to ಏನಾಗುತ್ತೆ? 12 into 12 ಅಲ್ಲ, 24 into 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದರೆ 3 into 2 6. 6 into 24 ಮಾಡಿ, 24 to 144. ಸೊ ಆಪ್ಷನ್ 2. ಕ್ಲಿಯರ್? ಅರ್ಥ ಆಗಿದೆಯಲ್ಲ ಈ ಪ್ರಾಬ್ಲಮ್? ಈ ಪ್ರಾಬ್ಲಮ್ಸ್ ಎಷ್ಟೊಂದು ಪ್ರೀವಿಯಸ್ ಅಂದರೆ NCERTಯಲ್ಲೂ ಇರೋದು ಇನ್ಕ್ಲೂಡ್ ಮಾಡಿದ್ದೀನಿ. ಯಾಕಂದರೆ ಕೇಸೆಟ್ದು ನಮಗೆ ಜಾಸ್ತಿ ಸಿಗಲಿಲ್ಲ, ಅದಕ್ಕೆ ಅದನ್ನು ಎಷ್ಟು ಮಲ್ಟಿಪಲ್ ಚಾಯ್ಸಸ್ ಸಾಧ್ಯ ಇದು ಅಷ್ಟನ್ನು ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಅರ್ಥ ಆಗಿದೆಯಲ್ಲ ಈ ಪ್ರಾಬ್ಲಮ್? ಇದರಲ್ಲೇನು ಡೌಟ್ಸ್ ಇಲ್ಲ ಅಲ್ಲ ಯಾರಿಗೂ? ಕ್ಲಿಯರ್? ನೆಕ್ಸ್ಟ್ ಒನ್ ನೋಡಿ. ಸೇಮ್
In how many ways a committee consisting of 3 men and 2 women can be chosen from 7 men and 5 women? ಈ ಕ್ವೆಶನ್ ಅಲ್ಲಿ ನನಗೆ ರಿಪೀಟೆಡ್ ಕ್ವೆಶನ್ ಅನ್ಸುತ್ತೆ ಇವೆಲ್ಲ ನೋಡಿ. ನಾವು ಇದೆಲ್ಲ ಕ್ಲಾಸಲ್ಲಿ ಸಾಲ್ವ್ ಮಾಡಿಸಿದ್ದೀವಿ, ನೀವು ಕೇಳಿಸ್ಕೊಂಡಿದ್ದೀರಿ ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಿಯರ್ ಹೌ ಮೆನಿ ವೇಸ್ ರಿಕ್ವೈರ್ಡ್ ನಂಬರ್ ವಿಚ್ ಈಸ್ ಈಕ್ವಲ್ ಟು, ನಾನು 3 ಮೆನ್ನ ಸೆಲೆಕ್ಟ್ ಮಾಡಬೇಕು. ಎಲ್ಲಿಂದ? 7 ಇಂದ. ಹಾಗೆ 2 ವುಮೆನ್ನ ಯಾವುದರಿಂದ ಸೆಲೆಕ್ಟ್ ಮಾಡಬೇಕು? 5 ಇಂದ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ 7 ಫ್ಯಾಕ್ಟೋರಿಯಲ್ ಬೈ 7 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್, ಹಾಗೆ 5 ಫ್ಯಾಕ್ಟೋರಿಯಲ್ ಬೈ 5 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್. ಅದೇನಿದೆ ನೋಡೋಣ ಒಂದ್ಸತಿ, ಮತ್ತು ರಾಂಗ್ ಬಂದರೆ ಕಷ್ಟ. 3 ಫ್ಯಾಕ್ಟೋರಿಯಲ್ನ ನಾನು 3 ಇಂಟು 2 ಅಂತ ಬರಿತೀನಿ, ಇಂಟು 5 ಫ್ಯಾಕ್ಟೋರಿಯಲ್ಲ 5ನ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಕ್ಲಿಯರ್? ಇದು ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, 2 2s ಇದು ಕ್ಯಾನ್ಸಲ್ ಆಗುತ್ತೆ. 35 ಪ್ಲಸ್ ಅಲ್ಲ ಇಂಟು, ಸಾರಿ, ಮತ್ತು ನಾನು ಪ್ಲಸ್ಸೇ ಹಾಕ್ತಾ ಇದ್ದೀನಿ ಯಾಕೋ. 5 2s 10. ಸೊ 35 10s 350. ಕ್ಲಿಯರ್? 350 ಅರ್ಥ ಆಗಿದೆಯಲ್ಲ ಈ ಪ್ರಾಬ್ಲಮ್? ಏನೂ ಕಷ್ಟ ಇಲ್ಲಮ್ಮ, ಈಸಿನೇ ಇರುತ್ತೆ ನಿಮಗೆ. ಮ್ಯಾಕ್ಸಿಮಮ್ ಈ ಟೈಪ್ ಆಫ್ ಪ್ರಾಬ್ಲಮ್ಸೇ ಕೊಡ್ತಾರೆ. ಇದು ಬಿಟ್ಟು ನಿಮಗೆ ಚೂಸ್ ಮಾಡ್ಕೊಳ್ಳೋದು, ಅಥವಾ ನಾವು ನೆಕ್ಸ್ಟ್ ಪ್ರೀವಿಯಸ್ ನೋಡಿದ್ವಲ್ಲ ಯಾವುದು ಈ ಟೈಪ್ ಫ್ಲ್ಯಾಗ್ಸ್, ಈ ಥರದ್ದೆಲ್ಲ ಫ್ಲ್ಯಾಗ್ ಆಗಿರ್ಬೋದು, ಎಲ್ಲಿ ಆ ಕ್ವೆಶನ್, ಈ ಟೈಪ್ಸ್ ಆಗಿರ್ಬೋದು, ಇಂಥದ್ದೇ ಕೊಡ್ತಾರೆ ಮ್ಯಾಕ್ಸಿಮಮ್ ಆಗಲಿ, ಇನ್ಯಾವುದೂ ಇರಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 1 ಸೆಕೆಂಡ್. ಇದೆಲ್ಲ ಗೊತ್ತಾಗಿದೆ ಅಲ್ಲ ನಿಮಗೆ? ಅಂದರೆ ಈಸಿನೇ ಇರುತ್ತೆ ನಿಮಗೆ. ಈ ಥರ ಸೆಲೆಕ್ಟ್ ಮಾಡೋದೇ ಇರುತ್ತೆ, ಔಟ್ ಆಫ್ ವಿಚ್ ಎಷ್ಟು ಸೆಲೆಕ್ಟ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ಸೇ ಇರುತ್ತೆ. ಅಲ್ಲಿ ನಾವು ಆ್ಯಡ್ ಮಾಡಬೇಕಾ ಮಲ್ಟಿಪ್ಲೈ ಮಾಡಬೇಕಾ ಅನ್ನೋದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅನ್ಕೋತೀನಿ. ಯಾಕೆ ಮಾಡಬೇಕು ಅಂತ, ಎಷ್ಟು ಕಾಂಬಿನೇಷನ್ಸ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ, ಅದಾದಮೇಲೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ, ದ ನಂಬರ್ ಆಫ್ ವರ್ಡ್ಸ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಆರ್ಟಿಕಲ್. ಇದು ನಾವು ಸಾಲ್ವ್ ಮಾಡಿದ್ದೀವಿ ಅಲ್ಲ, ಇದು ಎಸ್, ಇದು ನಾವು ಸಾಲ್ವ್ ಮಾಡಿದ್ದೀವಿ. 7 ಹೇಳಿರ್ತೀನಿ, ಬಟ್ ಸಾಲ್ವ್ ಮಾಡಿದೆ ನಾವಿದು. 7 ದ ಓವೆಲ್ಸ್ ಆಕ್ಯುಪೈ ಈವನ್ ಪ್ಲೇಸಸ್ ಅಂದರೆ ಇದು ಇದು ಮತ್ತು ಇದು ಬರುತ್ತೆ. ಓವೆಲ್ಸ್ ಎಷ್ಟಿದೆ? 1 2 3 ಓವೆಲ್ಸ್ ಇದೆ. ಅಂದರೆ 3 ಓವೆಲ್ಸ್ ಇಲ್ಲಿ ಆಕ್ಯುಪೈ ಮಾಡಿದೆ ನನಗೆ. ಇನ್ನು ಮಿಕ್ಕಿರೋದು ಕಾನ್ಸನೆಂಟ್ಸ್ ಅಂತ ಹೇಳಿಬಿಟ್ಟು ಪ್ರೂವ್ ಮಾಡಿದ್ದೀವಿ ನಾವು. ಇದು ಫಸ್ಟ್ ಕ್ವೆಶನ್ ಅನ್ಸುತ್ತೆ, ನನಗೆ ನೆನಪಿದೆ ಚೆನ್ನಾಗಿ. ಸಮ್ ಕ್ವೆಶನ್, ಎಸ್ ಎಸ್ ನೋಡಿ. ಕ್ಲಿಯರ್? ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ ಅಷ್ಟೇ, ಅಲ್ಲಿ ಅರ್ಥ ಆಗಿದೆ ಅಲ್ಲ? ಯಾವುದೇ ಏನು ಡೌಟ್ಸ್ ಇಲ್ಲ ಅಲ್ಲ ನಿಮಗೆ? ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇದು ರಿಪೀಟೆಡ್ ಕ್ವೆಶನ್, ರಿಪೀಟೆಡ್. ಓಕೆ, ಫೈನಲಿ ನಮಗೆ ಈ ಪರ್ಮುಟೇಷನ್ಸ್ ಮತ್ತು ಕಾಂಬಿನೇಷನ್ಸ್ ಅನ್ನೋ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೀವು ವಿಡಿಯೋ ಎಂಡ್ ಮಾಡೋದಕ್ಕೂ ಮುಂಚೆ ನಾನು ಹೇಳ್ತೀನಿ, ಇಷ್ಟು ಕ್ವೆಶನ್ಸ್ಗೆ ಬಿಡಬೇಡಿ. ನೀವು ಇನ್ನೂ ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ ತೊಗೊಳ್ಳಿ. ಇನ್ನೊಂದು, ತುಂಬ ಬುಕ್ಸ್ ತೊಗೊಳಕ್ಕೆ ಹೋಗಬೇಡಿ. ನಾನು ಎಲ್ಲರಿಗೂ ಇದೇ ಹೇಳಕ್ಕೆ ಬರ್ತೀನಿ, ಏನಂದರೆ ಒಂದೇ ಒಂದು ಬುಕ್ಕನ್ನು ರೆಫರ್ ಮಾಡಿ, ಯಾವುದಾದ್ರೂ ಆಗಿರ್ಬೋದು, ಅದು ನಿಮ್ಮ ಇಷ್ಟ. ನನ್ನ ಫ್ರೆಂಡ್ ಓದ್ತಾ ಇದ್ದಾನೆ, ನನಗೆ ಟೀಚರ್ ಸಜೆಸ್ಟ್ ಮಾಡಿದ್ರು, ನನಗೆ ಮ್ಯಾಮ್ ಸಜೆಸ್ಟ್ ಮಾಡಿದ್ರು, ಅಲ್ಲ, ನಿಮಗೆ ಯಾವುದು ಕನ್ವೀನಿಯೆಂಟ್ ಇದೆ ಅಂತ ಹೇಳಿಬಿಟ್ಟು ಅದನ್ನು ತೊಗೊಳ್ಳಿ. ಆ ಒಂದು ಬುಕ್ಕನ್ನ ನೀಟಾಗಿ 1 by 1 ಕ್ವೆಶನ್ಸ್ನ ಸಾಲ್ವ್ ಮಾಡ್ಕೊಂಡು ಬನ್ನಿ. ಇಲ್ಲಿಗೆ ಮಾತ್ರ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಯಾಕಂದರೆ ಇಲ್ಲಿ ನಮಗೆ ಅರೌಂಡ್ ಒಂದು 15 to 20 ಕ್ವೆಶನ್ಸ್ ಬಂದಿರ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನೀವು ಸ್ವಲ್ಪ ಪ್ರಯತ್ನ ಪಡಬೇಕಲ್ವ ಇದರಲ್ಲಿ. ಸೊ ಕಂಪ್ಲೀಟಾಗಿ ಸಾಲ್ವ್ ಮಾಡಿ. ಇನ್ ಕೇಸ್ ಏನಾದರೂ ಡೌಟ್ ಇದೆ ಅಂದರೆ ನನ್ನನ್ನು ಕೇಳಿ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಹೊಸ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಅಂಟಿಲ್ ದೆನ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸ್ಟಡಿಯಿಂಗ್.
ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತಾ ಇದೆ, ನಿಮಗೋಸ್ಕರ ಹೊಸ ಹೊಸ ಸೆಷನ್ಸ್ ಸಹ ತರ್ತಾ ಇದ್ದೀವಿ. ಈಗ ಮ್ಯಾರಥಾನ್ ಆಗಿರ್ಬೋದು ಎಲ್ಲ. ಸೊ ಆ ಮ್ಯಾರಥಾನ್ ಸೆಷನಲ್ಲಿ ಮತ್ತು ಸಿಗೋಣ. ಹಾಗೆ ನೆಕ್ಸ್ಟ್ ಒನ್ ಬಂದು ಬೈನಾಮಿಯಲ್ ಥಿಯರಮ್ ಆರ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಥವಾ ಸ್ಟ್ರೈಟ್ ಲೈನ್ಸ್. ಯಾವ್ದು ಈಸಿ ನಿಮಗೆ ಮಿಡ್ ಟರ್ಮ್ ಹೆಲ್ಪ್ ಆಗುತ್ತೋ ನೋಡಿಕೊಂಡು ಅದನ್ನು ಮಾಡ್ತೀವಿ. ಓಕೆ, ಆಲ್ವೇಸ್ ಕೀಪ್ ಸ್ಟಡಿಯಿಂಗ್. ಒನ್ ಥಿಂಗ್ ಬಿಡಬೇಡಿ, ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು.